ಸ್ಮೈಲಿಂಗ್. ಅವನು ಸೀರಿಯಸ್ ಆದದ್ದೇ ಇಲ್ಲ. ಕೃಷ್ಣ ಸೀರಿಯಸ್ ಆಗಿ ಮುಖ ಗಂಟು ಹಾಕಿದ್ದಿಲ್ಲ. ಮತ್ತೆ ಅವನು ದೊಡ್ಡ ಕ್ವಾಲಿಟಿ ಏನು ಅಂದರೆ, ಎಂಥದೇ ಪ್ರಸಂಗ ಬರಲಿ, ತಲೆ ಹೋಗೋ ಪ್ರಸಂಗ ಬಂದು ಅರ್ಜುನ ತಲೆ ಕೈ ಇಟ್ಕೊಂಡು ಕೂತ್ಕೊಂಡ, ಕೃಷ್ಣ ನಾನು ಯುದ್ಧ ಮಾಡೋಲ್ಲ, ಯಾಕೆ ನಮ್ಮ ಬಂಧುಗಳನ್ನೇ ಕೊಲ್ಲುವುದು ಅಂದರೆ ಏನರ್ಥ, ನನ್ನಿಂದ ಸಾಧ್ಯ ಇಲ್ಲ ಅಂತ ತಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಕೃಷ್ಣ ಪ್ರಹಸನ್ನಿದಮಬ್ರಿ ನಗ್ತಾ ಕೂತ. ಎಂಥ ಸೀರಿಯಸ್ಸು ತಲೆ ಹೋಗುವ ಸಮಸ್ಯೆಯನ್ನೇ ಅವನ ಮುಂದೆ ಇಡಿ, ಅವನ ಮುಖದಲ್ಲಿ ನಗು ಮಾಸಲಿಲ್ಲ. ಯಾಕೆಂದರೆ ಅವನಿಗೆ ಸಮಸ್ಯೆಯೇ ಇಲ್ಲ, ಇದ್ರೆ ಅಲ್ವ ತಲೆ ಬಿಸಿ ಆಗೋದು. ಹಿ ಹ್ಯಾಸ್ ನೋ ಪ್ರಾಬ್ಲಮ್ಸ್ ಅಬ್ಸಲ್ಯೂಟ್ಲಿ. ಯಾವಾಗಲೂ ನಗು, ಇದು ಗ್ರೇಟೆಸ್ಟ್ ಕ್ವಾಲಿಟಿ. ಪ್ರಾಯ ಯಾವಾಗಲೂ ನಗುವುದು ದೇವರಿಗೆ ಮಾತ್ರ ಸಾಧ್ಯ. ನಾವು ನಾಟಕದ ನಗು ನಗಬಹುದು, ಯಾರೋ ಬಂದಾಗ ಹಾ 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 ಓಹೋ, ಒಳಗಿಂದ ಸಂಕಟ, ಏನೋ ಯಾಕೆ ಬಂದ ಇವನು, ಯಾಕೆ ಮಾತಾಡಿಸ್ತಾ ಇದ್ದಾನೆ ಸಂಕಟ, ಆಹಾ ಆಹಾ ಓಹೋ ಸಂತೋಷ ಆಯಿತು, ನಿಮ್ಮನ್ನು ಬಂದು ನೋಡಿದ ಸಂತೋಷ ಆಯಿತು, ಯಾವ ಜನ್ಮದ ಪುಣ್ಯವೋ ನಿಮ್ಮ ದರ್ಶನ ಆಯಿತು, ಇದೆಲ್ಲ ಬರೀ ನಾಟಕ. ಒಳಗಿನ ಸಂಕಟ. ಭಗವಂತ ಮಾತ್ರ ನಿಜವಾಗಿ ನಗಬಲ್ಲ, ಹೊಟ್ಟೆ ತುಂಬಿ ಮನಃಪೂರ್ವಕ ನಗಬಲ್ಲ. ನಮಗೆ ಅಷ್ಟು ನಗುವುದು ಆಗೋಲ್ಲ. ಯಾಕೆಂದರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳೇ ತುಂಬಿರೋದು, ನಗಲಿಕ್ಕಾಗದಷ್ಟು ಸಮಸ್ಯೆಗಳನ್ನು ಹೊತ್ತು ಬದುಕುವವರು ನಾವು. ಅವನಿಗೆ ಸಮಸ್ಯೆಗಳೇ ಇಲ್ಲ, ಬರೇ ನಗುಗಳೇ ಇರ್ತವೆ ಅವನ ಜೀವನದಲ್ಲಿ. ಈ ಆಲ್ವೇಸ್ ಸ್ಮೈಲ್ಸ್. ಮನೋಹರ ಸ್ಮಿತ ಅಂತ, ಅದು ಏನು ಚಂದ ಆ ನಗು ಅಂತ. ಯಾಕೆಂದರೆ ಅದು ನಿಷ್ಕಲ್ಮಶವಾದ ನಗು, ಅದರಲ್ಲಿ ಏನೋ ಒಳಗಿನಿಂದ ನಂಜು ನಗುವಲ್ಲ. ನಂಜು ನಗು ಆದರೆ ಮನೋಹರ ಇರ್ತದೆ, ಕೊಳಕೋದು. ಇದನ್ನು ನಂಜು ಇಲ್ಲ. ಮತ್ತೆ ಸಪ್ರೇಮ, ಬರೇ ಪ್ರೀತಿ, ಇಡೀ ಮಾನವ ಜನಾಂಗದ ಮೇಲೆ ಪ್ರೀತಿ, ಎಲ್ಲರಿಗೂ ಒಳಿತಾಗಬೇಕು, ಅದಕ್ಕೆ ಉದ್ಧವನನ್ನ ಮಾಧ್ಯಮವಾಗಿ ಇಟ್ಕೊಂಡು ಅವನಿಗೆ ಉಪದೇಶ ಕೊಡಬೇಕು ಅಂತ ಈ ಅಂತರಂಗದ ಪ್ರೀತಿಯಿಂದ ಸಪ್ರೇಮ, ಪ್ರೀತಿ ತುಂಬಿದ ಕಣ್ಸೆಳೆಯುವ, ಹುಚ್ಚು ಕಟ್ಟಿಸುವ, ಮನಸೆಳೆಯುವಂಥ ನಗು ಬೀರ್ತಾ ಸಪ್ರೇಮ ಮನೋಹರ ಸ್ಮಿತ ಅಂತ ಒಂದೇ ಶಬ್ದ ಮಾಡಬಹುದು. ಪ್ರೇಮಪೂರ್ವಕವಾದ ಬಲು ಸುಂದರವಾದ ಮುಗುಳು ನಗೆ, ಅಥವಾ ಮನೋಹರ ಸ್ಮಿತ ಸಪ್ರೇಮ ಜಗಾದ, ಪ್ರೀತಿಪೂರ್ವಕವಾಗಿ ಉದ್ಧವನ ಹತ್ರ ನುಡಿದ ಆ ಮಾತು ಆಡುವಾಗ ನಗು ನಗೋ ನಗು, ನಗ್ತಾ ನಗ್ತಾ ಈ ವಿಷಯವನ್ನು ಹೇಳುವಾಗ ಕೃಷ್ಣ ಉದ್ಧನ ಎಲ್ಲಿ ಮತ್ತೊಂದು ಏನು ಅಂದರೆ, ಉದ್ಧವನ ಪ್ರಶ್ನೆಯಿಂದ ಖುಷಿಯಾಗಿ ನಗ್ತಾನೆ ಕೃಷ್ಣ. ಆಗ್ಲಿಯಪ್ಪ, ನೀನಾದರೂ ಪ್ರಶ್ನೆ ಮಾಡಿದೆಯಲ್ಲ, 80 ವರ್ಷದಲ್ಲಿ ಯಾರು ಈವರೆಗೆ ಪ್ರಶ್ನೆ ಮಾಡಿದವರೇ ಇಲ್ಲ, ಈಗ ನೀನಾದರೂ ಮಾಡಿದ, ಹೇಳಬೇಕು ಅಂತ ಇತ್ತು ನನಗೆ, ಯಾರು ಕೇಳಲೇ ಇಲ್ಲ, ನಾನು ಹೇಳಲಿಲ್ಲ, ಈಗ ನೀನಾದರೂ ಕೇಳಿದೆಯಲ್ಲ ಅನ್ನುವಂಥ ಒಂದು ಅಣಕ ವಿನೋದವೂ ಇದೆ ಅದಕ್ಕೆ. ಹೀಗೆ ನಗತಾ ಕೃಷ್ಣ ಹೇಳಿದ. ಭಗವಂತನ ಚರ್ಯೆ ನಮ್ಮ ನಡೆಯಲ್ಲಿ ಹಾಗಿರಬೇಕು ಅಂತ ಅಂತಕ್ಕಂಥದ್ದನ್ನು ಕೃಷ್ಣ ಅದನ್ನು ಏನು ಹೇಳಿದ. ಇದೀಗ ನಾವು 29ನೇ ಅಧ್ಯಾಯ, ಅದರಲ್ಲಿ ಕೃಷ್ಣ ಒಬ್ಬ ಸಾಧಕನ ಸಿಂಪಲ್ ಚರ್ಯೆ, ಮಹಾಘನವಾದ ಚರ್ಯೆ ಎಲ್ಲ ನಮ್ಗೆ ಪೂರೈಸೋಲ್ಲ, ಸರಳವಾದ ವಿಧಾನ ಹೇಳು ಅಂತ ಕೇಳಿದ್ದಕ್ಕೆ ಕೊನೆಯದಾಗಿ ಕನ್ಕ್ಲೂಷನ್, ಈ ಸಿಂಪಲ್ ಚರ್ಯೆ ಹೇಳಿ ಕೃಷ್ಣ ತನ್ನ ಉಪದೇಶವನ್ನು ಮುಗಿಸಿ ನೀನು ಹೊರಟೋಗಲಿಂದ ಅಂತ ಹೇಳ್ಬಿಡ್ತಾನೆ. ಉಪದೇಶ ಮುಗಿದು ಹೊರಟೋಗು ಬದಲಿಗೆ, ಇನ್ನು ನಿಲ್ಬೇಡ ಇಲ್ಲಿ ಅಂತ ಅಂದರೆ ಬದಲಿಗೆ ಕಳಿಸಿಬಿಡ್ತಾನೆ. ಈ ಘಟ್ಟ ನಡೆಯೋದು 29ನೇ ಅಧ್ಯಾಯದಲ್ಲಿ. ಆ 29ನೇ ಅಧ್ಯಾಯಕ್ಕೆ ನಾವೀಗ ಪ್ರವೇಶ ಮಾಡಿದ್ದೇವೆ. ಪ್ರಶ್ನೆ ಮಾಡಿದ್ದಾನೆ ಕೃಷ್ಣ, ಉತ್ತರ ಕೊಡ್ತೇನೆ ಅಂತ. ಏನು ಉತ್ತರ ಕೊಟ್ಟ ಅನ್ನೋದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ
ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ಉದ್ಧವ ಗೀತೆಯ ಕೊನೆಯ ಅಧ್ಯಾಯದಲ್ಲಿದ್ದೇವೆ ನಾವೀಗ. 11ನೇ ಸ್ಕಂಧದ ಉದ್ಧವ ಗೀತೆಯ ಅಲ್ಲ, 11ನೇ ಸ್ಕಂಧದ 29ನೇ ಅಧ್ಯಾಯ. ಅದರಲ್ಲಿ ಕೃಷ್ಣ ತನ್ನ ಉಪದೇಶವನ್ನು ಮುಕ್ತಾಯ ಮಾಡಿ ಉದ್ಧವನನ್ನು ಬದರಿ ಕಳಿಸ್ತಕ್ಕಂಥ ಕಥೆ. ಹೇಳಬೇಕಾದ ಅನೇಕ ಸಂಗತಿಗಳನ್ನು ನಾವು ಕೇಳಿದ್ದೇವೆ. ಈ ಮೊದಲು ಅನೇಕ ಸಾಧನೆಗೆ ಸಂಬಂಧಪಟ್ಟ ವಿಷಯಗಳನ್ನು ಕೃಷ್ಣ ಹೇಳಿ ಕೊನೆಗೆ ಉದ್ಧವ ಕೇಳಿದ ಸಾಧನೆ ಸರಳವಾಗಿ ತುಂಬ ಆಳವಾದಂಥ ಬಹಳ ಗಹನವಾಗಿರ್ತಕ್ಕಂಥ ಉಪಾಸನೆ ಮಾಡುವುದು ಸಾಧ್ಯವಾಗದ ಜನಕ್ಕೆ, ಸಾಮಾನ್ಯ ಜನಕ್ಕೆ ಎಟಕುವಂಥ ತುಂಬ ಪರಿಣಾಮಕಾರಿಯಾದ ಸರಳ ಉಪಾಸನೆಯ ವಿಧಾನವನ್ನು ಹೇಳುವಂಥ ಕೃಷ್ಣನ ಹತ್ತಿರ ಉದ್ಧವ ಪ್ರಾರ್ಥಿಸಿಕೊಂಡಾಗ ಉದ್ಧವನ ಪ್ರಶ್ನೆಗೆ ಸಂತುಷ್ಟನಾದ ಕೃಷ್ಣ ಕೊಟ್ಟ ಉತ್ತರ ನಾವು ಮುಂದೆ ನೋಡಬೇಕು. ಗೃಹೀತ ಮೂರ್ತಿತ್ರಯ ಈಶ್ವರೇಶ್ವರ ಜಗಾದ ಸಪ್ರೇಮ ಮನೋಹರ ಸ್ಮಿತ. ಕೃಷ್ಣ ಪ್ರೀತಿಯಿಂದ ನಗತಾ ಏನು ಉತ್ತರ ಕೊಟ್ಟ? ಸಾಮಾನ್ಯ ಜನಕ್ಕೆ ಎಟಕುವಂಥ ಸಾಧನೆ, ಅದು ಧ್ಯಾನ ಮಾಡ್ತಾ ಕೂಡೋದು, ಅಂತರ್ಮುಖತೆಯಿಂದ ಭಗವಂತನನ್ನು ಉಪಾಸನೆ ಮಾಡೋದು, ಇವೆಲ್ಲ ಹೇಳಿದ್ದಾಯಿತು, ಬೇಕಾದಷ್ಟು ಹೇಳಿದ್ದಾಯಿತು. ಬಹಿರ್ಮುಖವಾದ ಪೂಜಾ ವಿಧಾನವನ್ನು ಬಹಳ ವಿಸ್ತಾರವಾಗಿ ಹೇಗೆ ಪೂಜೆ ಮಾಡಬೇಕು, ಪ್ರತಿಮಾ ಪೂಜೆ ಆದರೂ ಹೇಗೆ ಮಾಡಬೇಕು ಅದನ್ನೆಲ್ಲವನ್ನು ಕೃಷ್ಣ ಹೇಳಿದ್ದ. ಇದು ಕೆಲವು ಬಹಳ ಸರಳವಾದ ಕೆಲವು ವಿಧಾನಗಳನ್ನು ಇಲ್ಲಿ ಕೃಷ್ಣ ಹೇಳ್ತಾನೆ. ಪೃಥಕ್ ಸತ್ರೇಣವಾ ಮಹ್ಯಂ ಮಮ ಯಾತ್ರಾ ಮಹೋತ್ಸವಂ ಕಾರಯೇತ್ ಗೀತ ನೃತ್ತಾದ್ಯೈ ಮಹಾರಾಜ ವಿಭೂತಿಭಿ. ಇದು ತುಂಬ ಸರಳವಾದಂಥ ಅಧ್ಯಾತ್ಮದ ಆಳಕ್ಕೆ ಇಳಿದು ಏನೋ ಮನನ, ತುಂಬ ಜ್ಞಾನ ಏನೂ ಬೇಡ, ತುಂಬ ಆಳವಾದಂಥ ವಿದ್ವತ್ತು ಅಂದರೆ ಬರೀ ಪುಸ್ತಕದ ಜ್ಞಾನ ಅಂತಲ್ಲ, ಶಾಸ್ತ್ರೀಯವಾದ ಅರಿವು. ಇದು ಏನೂ ಇಲ್ಲದೇ ಇದ್ದರೂ ಕೂಡ ಒಬ್ಬ ಮನುಷ್ಯ ಸಹಜವಾಗಿ ಮಾಡಬಹುದಾದಂಥ ಒಂದು ಸಂಗತಿ ಏನು ಅಂದರೆ ಅದು ಕೂಡ ಹೇಗೆ ಪೃಥಕ್ ಸತ್ರೇಣವಾ, ಒಬ್ಬನೇ ಪ್ರತ್ಯೇಕವಾಗಿ ಇಂಡಿವಿಜುವಲ್ ಆಗಿ ಮಾಡಬಹುದು. ಅದು ಮಾಡಲಿಕ್ಕೆ ಒಬ್ಬೊಬ್ಬನಿಗೆ ಮಾಡಲಿಕ್ಕೆ ಕಷ್ಟ. ಆದರೆ ಸತ್ರೇಣವ ಅಂದರೆ ಸಮಷ್ಟಿಯಾಗಿಯೂ ಮಾಡಬಹುದು. ಎಲ್ಲರೂ ಒಂದು 4 ಜನ ಸೇರಿಕೊಂಡು ಮಾಡ್ತಕ್ಕಂಥ ಕ್ರಿಯೆ ಏನದು ಮಾಡಬಹುದು. ಒಬ್ಬನೇ ಮಾಡಿದರೂ ಆಗಬಹುದು, ಎಲ್ಲರೂ ಸೇರಿಕೊಂಡು ಮಾಡಿದರೂ ಆಗಬಹುದು. ಏನು ಅಂದರೆ ಮಮ ಯಾತ್ರಾ ಮಹೋತ್ಸವಂ ಮಹ್ಯಂ ಕಾರಯೇತ್ ಅಂತ. ಮಮ ಯಾತ್ರಾ ಮಹೋತ್ಸವಂ ಮಹ್ಯಂ ಕಾರಯೇತ್. ನನ್ನ ಯಾತ್ರಾ ಮಹೋತ್ಸವ. ಈ ಯಾತ್ರಾ ಮಹೋತ್ಸವ ಅನ್ನುವ ಶಬ್ದ ಮೂಲತಃ 2 ಅರ್ಥವನ್ನು ಹೇಳುತ್ತೆ. ಮೂಲತಃ 2 ಅರ್ಥವನ್ನು ಹೇಳುತ್ತೆ. ಒಂದು, ಭಗವಂತನ ಕ್ಷೇತ್ರಗಳಿಗೆ ಯಾತ್ರೆ, ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಒಂದು. ಇನ್ನೊಂದು, ಈ ಯಾತ್ರಾ ಮಹೋತ್ಸವ ಅಂತಂದರೆ ಭಗವಂತನ ಯಾತ್ರೆ ಅಂದರೆ ರಥಯಾತ್ರೆ, ರಥೋತ್ಸವ. ಭಗವಂತನನ್ನ ಗುಡಿಯಿಂದ ಹೊರಗೆ ಯಾತ್ರೆ ಹೊರಡಿಸೋದು, ರಥದಲ್ಲಿ ಕೂಡಿಸಿ, ವಾಹನದಲ್ಲಿ ಕೂಡಿಸಿ ಒಂದು ರೌಂಡ್ ಸುತ್ತಾಡಿಸಿ ಮತ್ತು ಒಳಗೆ ತಂದರು ಅಂದರೆ ರಥೋತ್ಸವ. ಭಗವಂತ ಹೇಳ್ತಾನೆ, ನನಗೆ ಬಹಳ ಪ್ರಿಯವಾದಂಥ ಪೂಜೆ ಅದು. ಒಂದೋ ನೀವು ಬಂದು ಯಾತ್ರೆ ನಾನು ಇದ್ದಲ್ಲಿಗೆ ಬನ್ನಿ, ಎಲ್ಲೆಲ್ಲೋ ನನ್ನ ಸನ್ನಿಧಾನ ಇದೆ ಅಲ್ಲಿಗೆ ಬನ್ನಿ, ಅಲ್ಲಿ ಯಾತ್ರೆ ಮಾಡಿ. ಆ ಯಾತ್ರೆ ಅಂತಂದರೆ ಯಾತ್ರೆ ಅನ್ನೋದು ಮಹೋತ್ಸವ ಆಗಬೇಕು ಅಂತ. ಯಾತ್ರೆ ಅನ್ನೋದು ಒಂದು ಸಂಭ್ರಮ, ಅದೊಂದು ಉತ್ಸವ ಅಂದರೆ ಆನಂದದ ಗೆಲುವಿನ ಸಮಾರಂಭ. ಯಾತ್ರೆ ಅನ್ನೋದು ಒಂದು ಮಾಡಬೇಕಲ್ವಾ, ಪುಣ್ಯ ಬರುತ್ತೆ, ಹೋಗಬೇಕಲ್ವಾ ಅಂತ ಮುಖ ಸಿಂಡರಿಸ್ಕೊಂಡು ಅಲ್ಲ, ಅದೊಂದು ಆನಂದದ ಕ್ರಿಯೆ.
ಯಾತ್ರೆ, ಒಂದು ಕ್ಷೇತ್ರ ಸಂದರ್ಶನ ಅನ್ನೋದು ಅದೊಂದು ಆನಂದದ ಕ್ರಿಯೆ ಆಗಬೇಕು. ಹೇಗೆ ನಮ್ಮ ಜನ ಬೇರೆ ಬೇರೆ ಊರುಗಳನ್ನು ನೋಡುವುದಕ್ಕೋಸ್ಕರ ಟೂರ್ ಹೋಗ್ತೇವಲ್ಲ ನಾವು, ಪಿಕ್ನಿಕ್ಕು, ಆ ಆನಂದವನ್ನು ತೀರ್ಥಕ್ಷೇತ್ರಗಳ ಸಂದರ್ಶನದಲ್ಲಿ ಅನುಭವಿಸಬೇಕು ಅಂತಾನೆ. ಅದು ಒಂದು ತೀರ್ಥಕ್ಷೇತ್ರದ ಸಂದರ್ಶನ ಎರಡೂ ಆಯಿತು. ನಿಮಗೆ ಒಂದೊಂದು ಊರುಗಳನ್ನು ನೋಡುವ ಪಿಕ್ನಿಕ್ಕೂ ಆಯಿತು, ಅದರ ಜೊತೆಗೆ ಭಗವಂತನ ಯಾತ್ರೆಯೂ ಆಯಿತು. ಈ ಒಂದು ಕ್ರಿಯೆಯಲ್ಲಿ ಎರಡು ಕ್ರಿಯೆಯನ್ನು ಮೇಳವಿಸಿಕೊಂಡು ನೀನು ಯಾತ್ರೆ, ಭಗವಂತನ ಕ್ಷೇತ್ರಗಳ ಸಂದರ್ಶನ ಮಾಡು. ಮಮ ಯಾತ್ರಾ ಮಹೋತ್ಸವಂ ಯಾಕೆ ಮಾಡಬೇಕು ಅಂದರೆ ಅಲ್ಲೊಂದು ಮಹ್ಯಂ ಅಂತ ಒಂದು ಸೇರಿಸಿಬಿಟ್ರು. ಯಾತ್ರೆ ಮಾಡುವುದು ಅಂದರೆ ಸುಮ್ಮನೆ ಪಿಕ್ನಿಕ್ಕಿಗೋಸ್ಕರ ಆದರೆ ಮಾಡಬೇಡ. ಊರು ನೋಡಲಿಕ್ಕೆ ಅಂತ ಬಂದದ್ದು, ಆ ಊರಿನಲ್ಲಿ ಒಂದು ದೇವಸ್ಥಾನವೂ ಇತ್ತು, ನೋಡಿ ಬಂದುಬಿಟ್ಟೆ. ಹಾಗೆ ಅಲ್ಲ, ನೀನು ಊರು ನೋಡಲಿಕ್ಕೆ ಬಂದು ಊರಿನಲ್ಲಿ ಈ ಒಂದು ದೇವಸ್ಥಾನ ಇತ್ತು, ಉಪಾಯ ಇಲ್ಲದೆ ನೋಡಬೇಕಾಯ್ತು ಅಂತಂದ್ರೆ ನೋಡಬೇಡ. ಮತ್ತೆ ನನ್ನ ದರ್ಶನಕ್ಕೋಸ್ಕರವೇ ಬಾ, ಊರು ನೋಡು ಅಷ್ಟೇ. ಮಮ ಮಹ್ಯಂ ಅಂತ ಹೇಳ್ತಾನೆ. ಮಹ್ಯಂ ಅಂದರೆ ನನಗೋಸ್ಕರ ಬಾ, ಭಗವಂತನ ಪ್ರೀತಿಯನ್ನು ಬಯಸಿ ಬಾ ಅಂದರೆ ಅದು ಒಂದು ಪುಣ್ಯ ಕಾರ್ಯ ಆಗತ್ತೆ. ಹೀಗೆ ಮಹ್ಯಂ ಮಮ ಯಾತ್ರಾ ಮಹೋತ್ಸವ. ಅದೇ ರೀತಿ ಭಗವಂತನನ್ನು ತೊಟ್ಟಿಲಲ್ಲಿಟ್ಟು ಅಥವಾ ರಥದಲ್ಲಿ, ಪಾಲಕಿಯಲ್ಲಿ, ಮೇನೆಯಲ್ಲಿ ಯಾವುದರಲ್ಲೋ ಇಟ್ಟು ಭಗವಂತನನ್ನು, ಮೊನ್ನೆ ಜಗನ್ನಾಥದಲ್ಲಿ ನಡೀತಲ್ಲ ಉತ್ಸವ, ಅದು ಇವತ್ತು ನಿನ್ನೆಯಿಂದ ಅಲ್ಲ. ನಮ್ಮ ದೇಶದಲ್ಲಿ ಈ ಯಾತ್ರಾ ಮಹೋತ್ಸವ, ದೇವರ ರಥೋತ್ಸವ ಅನ್ನತಕ್ಕಂಥದ್ದು ಇಡೀ ದೇಶದಲ್ಲಿ ಎಲ್ಲ ಕಡೆ ವ್ಯಾಪಕವಾಗಿ ಅದು ಇತಿಹಾಸ ಕಾಲದಿಂದ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದದ್ದು. ರಥದ ಶಿಲ್ಪ ಅದು ವೇದಕಾಲದಿಂದ ನಾವು ಆ ಶಿಲ್ಪಕಾರರ ಈ ಕೌಶಲವನ್ನು ನೋಡ್ತೇವೆ. ಎಂಥ ಹಳ್ಳಿಯಲ್ಲಿ ಕೂಡ ಭಾರೀ ರಥೋತ್ಸವ ಆಗ್ತಿತ್ತು ಒಂದು ಕಾಲದಲ್ಲಿ. ಸಾಮಾನ್ಯ ನಾವು ಒಂದು ಕಲ್ಪನೆ ಇದೆ ನಮಗೇನು ಅಂದರೆ ಬ್ರಹ್ಮರಥ ಅಂತ ಉಡುಪಿಯಲ್ಲಿ ರಥಕ್ಕೆ ಹೇಳ್ತಾರೆ, ದೊಡ್ಡ ರಥ. ಆ ರಥಗಳಲ್ಲಿ ದೊಡ್ಡ ರಥ ಅದು ಅಂತ. ಆದರೆ ಶಿರಸಿಗೆ ಹೋಗುವಾಗ ಘಾಟ್ ಸಿಗುತ್ತಲ್ಲ, ಶಿರಸಿ ಘಾಟು, ಆ ಘಾಟಿನಲ್ಲಿ ಅರ್ಧ ಅಂಶ ಹೋಗಿ ಇನ್ನೂ ಶಿರಸಿಗೆ ಹೋಗಲಿಕ್ಕೆ ಸ್ವಲ್ಪ ದೂರ ಇದೆ ಎನ್ನುವಾಗ ಆ ಘಾಟ್ನಲ್ಲಿ ಕಾಡು ಪ್ರದೇಶ, ಏನು ವಸತಿ ಇಲ್ಲದಲ್ಲಿ ಒಂದು ಲೆಫ್ಟಿಗೆ ಒಂದು ರಸ್ತೆ ಹೋಗುತ್ತೆ. ಅಲ್ಲಿ ಆ ಲೆಫ್ಟಿನಲ್ಲಿ ನೀವು ಒಂದು 4-5 ಮೈಲು ಹೋದ ಮೇಲೆ, 4-5 ಮೈಲು ಕಿಲೋಮೀಟ್ರ್ ಏನೋ ಒಂದು ಹೋದ ಮೇಲೆ ಅಲ್ಲಿ ಒಂದು ಶ್ರೀನಿವಾಸ ದೇವರ ಗುಡಿ ಸಿಗುತ್ತೆ, ಶ್ರೀನಿವಾಸ ಟೆಂಪಲ್. ಅಲ್ಲಿ ನಿಮಗೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ, ಯಾಕೆಂದರೆ ಅದು ನೀವು ಬೆಟ್ಟದ ದಾರಿಯಲ್ಲಿ ಹೋಗ್ತಾ ಇರ್ತೀರಿ. ಬೆಟ್ಟದ ದಾರಿಯಲ್ಲಿ ಹೋಗಿ ಬೆಟ್ಟದ ತುದಿ ತಲುಪುವುದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಅಲ್ಲಿ ಪುನಃ ಡಿವಿಯೇಟ್ ಮಾಡಿ ಯಾರೂ ಹೋಗೋಲ್ಲ. ಆ ಊರಿನ ಸುತ್ತಮುತ್ತ ಇದ್ದವರಿಗೆ ಅದು ಆ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲೋ ನನಗೆ ಗೊತ್ತಿಲ್ಲ. ಒಂದು ಇದು ತೀರಾ ಕಾಡಿನ ಮಧ್ಯದಲ್ಲಿರುವ ಒಂದು ಹಳ್ಳಿಯ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಅದು ಮಂಜುಗುಣಿ ಅಂತ ಕ್ಷೇತ್ರಕ್ಕೆ ಹೆಸರು. ವಾದರಾಜರು ತೀರ್ಥ ಪ್ರಬಂಧದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ, ಅವರು ಮಾತ್ರ ಹೋಗಿದ್ದಾರೆ. ಆ ಮಂಜುಗುಣಿ ಶ್ರೀನಿವಾಸನಿಗೆ ಒಂದು ರಥ ಇದೆ. ಈಗ ಆ ರಥವನ್ನು ಉಪಯೋಗಿಸ್ತಾ ಇಲ್ಲ, ಯಾಕೆಂದರೆ ಶಿಥಿಲ ಆಗಿದೆ ಅದು. ಆದರೆ ಅದು ಎಷ್ಟು ದೊಡ್ಡದು ಉಂಟು ಗೊತ್ತಾ? ಅದರ ಮೇಲೆ ಉತ್ಸವ ಕಾಲದಲ್ಲಿ ರಥದಲ್ಲಿ 200 ಜನ ಮೇಲಿನಿಂದ ನಿಲ್ಲಬಹುದು, ಅಷ್ಟು ದೊಡ್ಡ ರಥ. ಪ್ರಾಯ ನನ್ನ ಗಮನಕ್ಕೆ ಬಂದ ಹಾಗೆ ಇಡೀ ದೇಶದಲ್ಲಿ ಅಲ್ಲದಿದ್ದರೂ ಕರ್ನಾಟಕದಲ್ಲೇ ಅಷ್ಟು ದೊಡ್ಡ ರಥ ಇನ್ನೊಂದು ಕಡೆ ಇಲ್ಲ. ಆದರೆ ಅದೊಂದು ಹಳ್ಳಿಯಲ್ಲಿರೋದು. ಅಂದರೆ ಒಂದು ಕಾಲದಲ್ಲಿ ರಥೋತ್ಸವ ಅನ್ನೋದು ಹಳ್ಳಿಯಲ್ಲಿ ಎಷ್ಟು ಸಂಭ್ರಮದಿಂದ ಆಗ್ತಿತ್ತು. ಆ ರಥದ ಜಿಡ್ಡೆ ಮೇಲೆ 200 ಜನ ಕೂಡ್ಬೋದು ಉತ್ಸವದ ಸಮಯದಲ್ಲಿ. ಅಂಥ ರಥ ಅದು ಈಗ ಮ್ಯೂಸಿಯಂ ಪೀಸ್ ಅಷ್ಟೇ, ಅದನ್ನು ಬಳಸುವ ಹಾಗಿಲ್ಲ. ಯಾಕಂದರೆ ಅದು ಶಿಥಿಲ ಆಗಿಬಿಟ್ಟಿದೆ, ಹಳತಾಗಿದೆ. ಎಷ್ಟು ವರ್ಷ ಆಯಿತೋ, 200 ಆಯಿತೋ, 300 ವರ್ಷ ಆಯಿತೋ ಆ ರಥಕ್ಕೆ. ಅದು ಒಂದು ಕಾಲದಲ್ಲಿ ಆ ರಥೋತ್ಸವ ಅನ್ನೋದು ಎಷ್ಟು ಸಂಭ್ರಮದಿಂದ ಆಗ್ತಿತ್ತು ಅನ್ನೋದಕ್ಕೆ ಅದು ಒಂದು ಎಕ್ಸಾಂಪಲ್ ಅಷ್ಟೇ. ಅದೊಂದು ಪ್ರೂಫು ಒಂದು ಕಾಲದ. ಅದೇ ಯಾತ್ರಾ ಮಹೋತ್ಸವ ಅಂತ. ಭಗವಂತನನ್ನು ರಥದಲ್ಲಿ ಕೂಡಿಸಿ, ಮೊದಲು ಭಗವಂತನ ರಥದಲ್ಲಿ ಕೂಡಿಸಿದವನೇ ಅರ್ಜುನ. ಅವನು ಶುರು ಮಾಡಿದವನೇ, ಆ ಟ್ರೆಡಿಷನ್ ಶುರು ಮಾಡಿದವನೇ ಅರ್ಜುನ. ರಥದಲ್ಲಿ ಕೂಡಿಸಿ ನಾನು ಕೂಡ್ತೇನೆ, ನೀನು ಕೂಡು, ಬಿಡು ಗಾಡಿ ಅಂತ.
ರಥೋತ್ಸವ ಮೊದಲು ಆದದ್ದೇ ಕೃಷ್ಣನಿಗೆ ಅರ್ಜುನನಿಂದ. ಅದು ಕೃಷ್ಣನ ರಥದಲ್ಲಿ ಕೂಡಿಸಿ ಕರ್ಕೊಂಡು ಹೋದ. ಕೃಷ್ಣ ರಥದಲ್ಲಿ ಓಡಾಡ್ತಿದ್ದ, ಅದು ಬೇರೆ. ಇದು ಇನ್ನೊಬ್ರು ಯಾರೋಗೋಸ್ಕರ ರಥದಲ್ಲಿ ಕೂತದ್ದು ಅರ್ಜುನಿಗೋಸ್ಕರ ಮೊದಲು. ಹಾಗೆ ಅದೇ ಥರ ಭಗವಂತನನ್ನ ವಿವಿಧ ರಥಗಳಿಂದ ಅಲಂಕರಿಸಿ ಅದನ್ನು ಭಗವಂತನನ್ನು ಕೂಡಿಸಿ ಭಗವಂತನ ರಥಯಾತ್ರಾ ಮಹೋತ್ಸವ ಅದನ್ನು ಮಾಡಬೇಕು ಅಂತ. ಮಹೋತ್ಸವ ಅಂದರೆ ಏನು? ಅದು ಯಾತ್ರೆ ಅನ್ನುವುದೊಂದು ಸಂತೋಷದ ಕೂಟ. ಯಾಕೆ? ಕಾರಯೇತ್ ಗೀತ ನೃತ್ತಾದ್ಯೈಹಿ, ಯಾತ್ರೆಗೆ ಹೋಗುವುದು ಅಂತಂದರೆ ಅದು ಒಂದು ಸಂಭ್ರಮ ಆಗಬೇಕು. ಉತ್ಸವ ಆದರೂ ಸರಿ, ಯಾತ್ರೆ ಆದರೂ ಸರಿ, ಅದನ್ನು ಮಾಡಬೇಕು. ನಾವು ನಮ್ಮ ಜೊತೆಯಲ್ಲಿ ಒಟ್ಟಿಗೆ ಇದ್ದವರ ಕೈಲಿ ಮಾಡಿಸ್ಬೇಕು. ಏನು ಮಾಡಿಸ್ಬೇಕು? ಗೀತ ನೃತ್ತಾದ್ಯೈಹಿ, ಹಾಡಬೇಕು, ಕುಡಿಬೇಕು. ಯಾತ್ರೆಗೆ ಹೋಗುವುದು ಅಂದರೆ ಸುಮ್ಮನೆ ನಡ್ಕೊಂಡು ಹೋಗುವುದಲ್ಲ, ಹಾಡ್ತಾ ಕುಣ್ಕೋತಾ ಹೋಗಬೇಕು. ಆಚಾರ್ಯರು ಹೀಗೆ ಮಾಡಿದ್ದರು. ಆಚಾರ್ಯರು ತಾನು ಯಾತ್ರೆಗೆ ಹೋಗುವಾಗ ತಾನು ಹಾಡ್ತಾ ಇದ್ರು. ಅವರ ಶಿಷ್ಯರೆಲ್ಲ ಕೋರಸ್ಸಾಗಿ ಹಾಡಿ ನೃತ್ಯ ಮಾಡ್ತಾ ಇದ್ರು. ಅದನ್ನು ಮಧ್ವದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ಆಚಾರ್ಯರು ಎಲ್ಲೆಲ್ಲಿ ಹೋದರೂ ಅಲ್ಲಿ ತಾನೇ ಕಂಪೋಸ್ ಮಾಡಿ ಹಾಡ್ತಿದ್ರು. ಯಾವುದೋ ಒಂದು ಬೇರೆ ಸ್ತೋತ್ರಗಳು ಯಾರೋ ಮಾಡಿದ್ದನ್ನಲ್ಲ, ಅಲ್ಲಲ್ಲೇ ಅವರು. ಈಗ ನಾವು ಇವತ್ತೇನು ಆಚಾರ್ಯರು ಬರೆದಿರತಕ್ಕಂಥ 12 ಸ್ತೋತ್ರಗಳು ಅಂತ ಹೇಳ್ತೇವೆ, ಅವೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಚಾರ್ಯರು ಹೋಗುವಾಗ ಹಾಡಲಿಕ್ಕೋಸ್ಕರ ಕಂಪೋಸ್ ಮಾಡಿದ್ದು. ಅವು ಇಂಪ್ರಾಂಚು, ಆಶು ಕವಿತೆಗಳು. ಅದು ಮತ್ತೆ ಈಗ ಏನು ಕಥೆ ಹೇಳ್ತಾರೆ, ಮಲ್ಪೆಯಲ್ಲಿ ಕೃಷ್ಣನ ಪ್ರತಿಮೆ ಸಿಕ್ಕಿದ್ದನ್ನು ತಲೆಯಲ್ಲಿ ಹೊತ್ತುಕೊಂಡು ಉಡುಪಿ ಬರುವ ತನಕ ಎಟ್ಟೆಸ್ಟ್ರಚ್ ಹೇಳಿದ್ದಲ್ಲ. ಇದೊಂದು ಢೋಂಗಿ ಕಥೆ. ಸುಮ್ಮನೆ ಕಥೆ ಗೊತ್ತಿಳಿದಿದ್ದವರೆಲ್ಲ ಕಥೆ ಹೇಳಿದರೆ ಹೀಗೆ ಆಗೋದು. ಆಗೊಂದು ಕಥೆಯೇ ಇಲ್ಲ. ಮತ್ತೆ ಇನ್ನೊಂದೇನು ಅಂದರೆ, ಅದು ಒಂದೇ ಸರ್ತಿ ಹೇಳಿದ್ದು ಅಂತ, ಒಂದೇ ಸರ್ತಿ ರಚನೆ ಮಾಡಿದ್ದಲ್ಲ. ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಕಂಪೋಸ್ ಮಾಡಿದ್ದು. ಅದು ಒಂದು ಗ್ರಂಥ ಅಲ್ಲ, 12 ಸ್ತೋತ್ರಗಳು 12 ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ಕಂಪೋಸ್ ಮಾಡಿದ್ದು. ಅದರಿಂದ ಅದು ಒಂದು ಗ್ರಂಥ ಅಲ್ಲ. ಆದ್ದರಿಂದಲೇ ಅದನ್ನು ಒಂದು ಗ್ರಂಥ ಅಂತ ಇಟ್ಟುಕೊಂಡು ಎಲ್ಲಿ ತನಕ ಹೊಲಸೆಬ್ಬಿಸಿ ಬಿಡ್ತಾರೆ ನಮ್ಮ ಜನ. ಅಂದರೆ ಒಂದೊಂದು ಸ್ತೋತ್ರಕ್ಕೆ ಒಂದೊಂದು ಅಧ್ಯಾಯ ಅಂತ ಹೆಸರು. ಅದು ಅಧ್ಯಾಯದಿಂದ ಬರಬೇಕು. ಅದು ಗ್ರಂಥ ಬೇರೆ ಬೇರೆ ಇಂಡಿಪೆಂಡೆಂಟ್ ಸ್ತೋತ್ರಗಳು ಅವು ಅಧ್ಯಾಯಗಳಾಗೋದು. ಅಧ್ಯಾಯ ಅಂತ ಬೇಕಾದ್ರೆ ಒಂದು ಇಡೀ ಗ್ರಂಥ ಆಗಬೇಕು. ಅಧ್ಯಾಯ ಅಂತ ಬೇಕಾದ್ರೆ ಒಂದು ಗ್ರಂಥ ಆಗಿ ಅದಕ್ಕೆ ಏಕಸೂತ್ರತೆ ಇರಬೇಕು. ಒಂದು ಅಧ್ಯಾಯದ ನಂತರ ಅದರ ಮುಂದುವರಿಕೆ ಇರಬೇಕು. ಇದು ಏನೂ ಇಲ್ಲ. ಒಂದು ಸ್ತೋತ್ರ ಇಂಡಿಪೆಂಡೆಂಟ್ ಆಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಿದ್ದು. ಅಧ್ಯಾಯ ಅನ್ನೋ ಶಬ್ದವನ್ನು ಬಳಸಲೇಬಾರದು. ಸ್ವತಂತ್ರ ಸ್ತೋತ್ರಗಳು. ಏನು ಅಂದರೆ, ನಮ್ಮಲ್ಲಿ ತಪ್ಪನ್ನು ಆಚರಣೆಗೆ ತರೋದು ಮತ್ತು ಅದನ್ನೇ ಹಠ ಹಿಡಿದು ಮಾಡುವುದು ಒಂದು ಶುಭ ಸಂಪ್ರದಾಯ ಆಗಿಬಿಟ್ಟಿದೆ. ತಪ್ಪು ತಿದ್ದಿಕೊಳ್ಳುವ ಬುದ್ಧಿ ಇಲ್ಲ ನಮಗೆ. ತಪ್ಪು ಆಗೋಯ್ತು, ಇನ್ನಾದ್ರೂ ನಾವು ಅಧ್ಯಾಯ ಹೇಳೋದು ಬೇಡೋಣ ಅಂದರೆ, ಅದು ನಮ್ಮ ಅಪ್ಪ ತಪ್ಪು ಮಾಡಿದ್ರು, ನಮ್ಮ ಅಜ್ಜ ಮಾಡಿದ್ರು, ನಾವು ಮಾಡೋರೆ. ಅದನ್ನು ನಾವು ಅಧ್ಯಾಯ ಅಂತ ಹೇಳಿದ್ಬಿಟ್ಟು ಸ್ತೋತ್ರ ಪ್ರಥಮಂ ಸ್ತೋತ್ರಂ ದ್ವಿತೀಯ ನಾವು ಹೇಳಲಾರೆ. ಒಂದು ಹಠ ಮೇಲೆ ಅಂದರೆ ತಪ್ಪಿನಲ್ಲಿ ಆಗ್ರಹ ಬಹಳ ಜೋರಾಗಿದೆ ನಮ್ಮ ಜನರಿಗೆ, ವಿಶೇಷತಃ ಶಾಸ್ತ್ರ ಓದಿದವರಿಗೆ. ತಪ್ಪಿನಲ್ಲಿ ಒಂದು ದುರಾಗ್ರಹ. ಯಾಕೆಂದ್ರೆ ಅವರು ತಪ್ಪು ಓದಿದ್ದನ್ನು ತಪ್ಪು ಅಂತ ಆಗ್ಬಿಡುತ್ತಲ್ಲ ನಾವು ಓದಿದ್ದು. ಅದೇ ಸಮರ್ಥನೆ ಮಾಡ್ತಾ ಕೂಡ್ತಕ್ಕಂಥ ಒಂದು ಕೆಟ್ಟ ದುರಾಗ್ರಹ. ಅವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬರೆದಿರತಕ್ಕಂಥ ಸ್ತೋತ್ರಗಳು. ಒಂದೊಂದು ರಾಗದಲ್ಲಿದೆ, ಒಂದೊಂದು ಮೀಟರ್ನಲ್ಲಿದೆ. ಅದು ಪ್ರಾರಂಭದಲ್ಲಿ ಬಂದವೆಲ್ಲ ಅನುಷ್ಟುಪ್ಪಿನಲ್ಲಿದೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ಇದನ್ನು ವಾದಿರಾಜರು ಸಂಕೀರ್ತನೆಗೆ ಅಳವಡಿಸಿ ಹಾಡಿಸ್ತಿದ್ರು. ಇವತ್ತು ಉಡುಪಿಯಲ್ಲಿ ಹಾಡ್ತಾರೆ. ಲಕ್ಷ್ಮೀನಾ ರಾಯಣ ಅಂತ ಪಲ್ಲವಿ ಹಾಡಿಕೊಂಡು ವಂದೇ ವಂದ್ಯಂ ಸದಾನಂದಂ ಅಂತ ಅದನ್ನು ತಾಳಕ್ಕೆ ಸರಿಯಾಗಿ ಕುಣಿತಾರೆ. ಈ ಇಡೀ ಸ್ತೋತ್ರಗಳನ್ನು 12 ಸ್ತೋತ್ರಗಳನ್ನು ಸಂಕೀರ್ತನೆಗೆ ಬಳಸಿ ಅದನ್ನು ಹಾಡಿ ಕುಣಿಯುವುದು. ಗೀತ ನೃತ್ತಾದ್ಯೈಹಿ. ಈ ಸ್ತೋತ್ರಗಳನ್ನು ಹೇಗೆ ಕುಣಿದು ಹಾಡಬೇಕು ಅನ್ನುವುದನ್ನು ಒಂದು ಅಂಶದಲ್ಲಿ ಅಲ್ಲಿಗೆ ಏನು ಸಂಕೀರ್ತನೆಗೆ ಎಷ್ಟು ಬೇಕೋ ಅಷ್ಟು ರಾಗ ಸಂಯೋಜನೆ ಮಾಡಿ ಅದನ್ನು ಬೇರೆ ಬೇರೆ ರೀತಿ. ನೀವು ಆಚಾರ್ಯ ದಶಾವತಾರ ಸ್ತೋತ್ರ ಇದೆ ಅದರಲ್ಲಿ. ಅದನ್ನು ದಶಾವತಾರ ಸ್ತೋತ್ರನ ಒಬ್ಬ ಫೇಮಸ್ ಡ್ಯಾನ್ಸರ್ ಕೈಯಲ್ಲಿ ಡ್ಯಾನ್ಸ್ ಮಾಡಿಸಿದ್ದೆ ನಾನು. ಆಕೆ ಅದನ್ನು 10 ಅವತಾರಗಳ ನೃತ್ಯ ಕಾರ್ಯಕ್ರಮದಲ್ಲಿ ಆ ಪದ್ಯವನ್ನು ಅಳವಡಿಸಿ ಅದ್ಭುತವಾಗಿ ನೃತ್ಯ ಮಾಡಿದರು. ಯಾವುದೇ ಒಂದು ದಶಾವತಾರದ ಅಭಿನಯ ತೋರಿಸುವುದಕ್ಕೆ ಅದಕ್ಕೆ ಒಂದು ಸಂಸ್ಕೃತದ ಮೂಲ ಇದ್ದರೆ ಸರಿ. ಅದಕ್ಕೆ ಯಾವುದೋ ಒಂದು ಗೀತಗೋವಿಂದದ್ದೇ ಶ್ಲೋಕ ಆಗಬೇಕು ಅಂತಿಲ್ಲ. ಯಾವ ಶ್ಲೋಕ ಅದು ತಾಳಕ್ಕೆ ಹೊಂದಿಕೆ ಆಗತಕ್ಕಂಥ, ಇದಂತೂ ತಾಳಕ್ಕೆ ಹೊಂದಿಕೆ ಆಗುವಂಥ ಎಲ್ಲವನ್ನೂ ತಾಳಬದ್ಧವಾಗಿ ರಚನೆ ಮಾಡಿದ್ದಾರೆ ಆಚಾರ್ಯ. ಬಹಳ ಅದ್ಭುತವಾಗಿ ತಾಳಬದ್ಧವಾಗಿ ರಚನೆ ಮಾಡಿದ್ದಾರೆ. ನನಗೆ ಒಬ್ಬರು
ಒಬ್ಬರು ಸಂಗೀತಗಾರರು, ದೊಡ್ಡ ಸಂಗೀತಗಾರರು. ಅವರಿಗೆ ದ್ವಾದಶ ಸ್ತೋತ್ರ ಕೊಟ್ಟೆ ನಾನು. ಈಗ ಒಬ್ಬರ ಹತ್ರ ಕೊಟ್ಟಿದ್ದೀನಿ. ಏನು ಅಂದರೆ ದ್ವಾದಶ ಸ್ತೋತ್ರವನ್ನು ಮೊದಲು ಅದಕ್ಕೆ ಸ್ವರ ಸಂಯೋಜನೆ ಮಾಡಿ ಹಾಡಿದವರು ಮೈಸೂರು ವಾಸ್ತವಾಚಾರ್ಯ, ಭಾರೀ ದೊಡ್ಡ ಸಂಗೀತಗಾರ. ಆದರೆ ಕರ್ನಾಟಕ ಸಂಗೀತ ಅವರು ಮೊದಲು ಅದಕ್ಕೆ ಸ್ವರ ಸಂಯೋಜನೆ ಮಾಡಿ ಅದಕ್ಕೆ ರಾಗ ಸಂಯೋಜನೆ ಮಾಡಿದವರು ಅವರು. ಅದಕ್ಕೆ ರಾಗ ಯಾವ್ಯಾವ ಸ್ತೋತ್ರವನ್ನು ಯಾವ್ಯಾವ ರಾಗದಲ್ಲಿ, ಅದು ಅದ್ಭುತವೇ. ಅದು ಯಾಕೆಂದರೆ ಮೈಸೂರು ವಾಸ್ತವಾಚಾರ್ಯರು ಅವರು ಒಂದು ಶಿವಪುರುಷ ಸಂಗೀತದಲ್ಲಿ, ಬಹಳ ದೊಡ್ಡ ವಿದ್ವಾಂಸರು. ಅದರ ನಂತರ ಬೇರೆ ಬೇರೆ ಜನ ರಾಗ ಸಂಯೋಜನೆ ಮಾಡಿದರು. ಆಮೇಲೆ ನಮಗೀಗ ವಿದ್ಯಾಭೂಷಣರ ತನಕ ಅದು ಬೇರೆ ಬೇರೆ ರಾಗಗಳಲ್ಲಿ ಚಾಲ್ತಿಗೆ ಬಂತು. ನನಗೆ ಒಂದು ಯೋಚನೆ ಬಂತು, ಕರ್ನಾಟಕ ಸಂಗೀತದಲ್ಲಿ ಅದನ್ನು ಬೇಕಾದಷ್ಟು ವಿಧವಾಗಿ ಪ್ರಯೋಗಗಳು ನಡೆಯಿತು, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಅದನ್ನು ಹಿಂದೂಸ್ತಾನಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಹಿಂದೂಸ್ತಾನಿಯಲ್ಲಿ ಇಂಟ್ರೊಡ್ಯೂಸ್ ಮಾಡುವುದನ್ನು ನಾನು ಈಗ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಪ್ರಚಂಡ ಹಿಂದೂಸ್ತಾನಿ ಸಂಗೀತ ವಿದ್ವಾಂಸ ಇದ್ದಾನೆ. ಗೊತ್ತಿಲ್ಲ ಬಹಳ ಜನರಿಗೆ, ಅವರ ಹೆಸರೇ ಗೊತ್ತಿಲ್ಲ. ಆತ ಯಾಕೆಂದರೆ ಜನ್ಮತಃ ಆತ ಕ್ಷೌರಿಕ. ಆದ್ದರಿಂದ ಅವನ ಹತ್ರ ಹಾಡಿಸುವುದೇ ಮೈಲಿಗೆ ಅಂತ ತಿಳ್ಕೊಂಡು ಅವ್ರ ಊರಿನವರೇ ಹಾಡಿಸ್ತಿರ್ಲಿಲ್ಲ ಅದನ್ನು. ಆದರೆ ನಾವು ಹಿ ಈಸ್ ಅನ್ ಇಂಟರ್ನ್ಯಾಷನಲ್ ಫಿಗರ್. ವಿದೇಶದಲ್ಲಿ ಆತನನ್ನು ಕರೆಸಿ ಅವನ ಕಚೇರಿ ಮಾಡಿಸಿದ್ದಾರೆ. ಆತ ಎಷ್ಟೋ ಜುಗಲ್ಬಂದಿ ಆಕಾಶವಾಣಿಯಲ್ಲಿ ದೂರದರ್ಶನಲ್ಲಿ ಆಗಿದೆ. ಅದ್ಭುತ ಕಲಾವಿದ. ನೀವು ಹೆಸರು ಕೆಲವರಿಗಾದರೂ ಗೊತ್ತಿರ್ಬೋದು. ಆತನ ಹೆಸರು ನರಸಿಂಹಲು ಒಡವಟಿ ಅಂತ ಹೆಸರು. ಬಹಳ ದೊಡ್ಡ ಕಲಾವಿದ. ಇವತ್ತಿಗೂ ಆತನ ಊರು ರಾಯಚೂರು. ರಾಯಚೂರಿನಲ್ಲಿ ಆ ಊರಿನ ಜನ ಆತನ ಕರೀತಿರ್ಲಿಲ್ಲ, ಅದೇ ಮೈಲಿಗೆ. ಒಂದು ಸರ್ತಿ ನಾನು ಏನು ಹೇಳಿದೆ, ಅಲ್ಲಿ ನನ್ನ ಕಾರ್ಯಕ್ರಮ ನಡೀತಾ ಇದ್ದಾಗ ನರಸಿಂಹಲವನ್ನು ಕರೆಸಿ ನಾನು ಉಪನ್ಯಾಸ ಮಾಡೋ ಮುಂಚೆ ಒಂದು ಅರ್ಧ ಗಂಟೆ ಆತನ ಹತ್ರ, ಆತ ಹಾಡುವುದಿಲ್ಲ, ಹಾಡಲಿಕ್ಕೆ ಒಳ್ಳೆ ಕಂಠ ಇದೆ, ಆತನದ್ದು ಸೆಕ್ಸಫೋನ್ ಬಾರಿಸ್ತಾನೆ. ಸರಿ, ಬಾರಿಸ್ಲಿಕ್ಕೆ ಆತನ ಹತ್ರ ದೇವರ ನಾಮ ಒಂದು ಅರ್ಧ ಗಂಟೆ ಅವರ ಬಾರಿಸ್ಲಿ. ಆಮೇಲೆ ಸ್ಯಾಕ್ಸಫೋನ್ ಬಾರಿಸಿ ಆದಮೇಲೆ ನಾನು ಮಾತಾಡ್ತೇನೆ. ಅವರು ನೀವು ಉಪನ್ಯಾಸ ಮಾಡೋ ವೇದಿಕೆಯಲ್ಲಿ ಅವ್ರನ್ನ ಬಂದು ಕೂಡಿಸೋದು ಅಂತ ಶುರು ಮಾಡಿದವರು. ನಾನು ಹೇಳಿದೆ, ಕರೆಸಿ. ಯಾವ ಜ್ಞಾನವೂ ಮಡಿ, ಜ್ಞಾನ ಅನ್ನೋದು ಎಲ್ಲವೂ ಗೌರವಾರ್ಹ. ಅಸಾಧಾರಣವಾದ ವಿದ್ಯೆ ಕೊಟ್ಟಿದ್ದಾನೆ ಭಗವಂತ, ಆ ವಿಭೂತಿಗೆ ನಾವು ಗೌರವ ಕೊಡಬೇಕು. ಕರೆಸಿ ಕಡೆಗೆ ಅವನು ಮನಸ್ಸಿಲ್ಲದ ಮನಸ್ಸಿನಿಂದ ನಾನು ಹೇಳಿದೆ ಅಂತ ಕರೆಸಿದರು. ಕರೆಸಿ ಹಾಡಿದರು. ಆತ ಅಲ್ಲಿ ಹಾಡಿದರು. ಆಮೇಲೆ ವಾದ್ಯ ಬಾರಿಸಿದರು. ಒಂದು ಅರ್ಧ ಗಂಟೆ ವಾದ್ಯ ಬಾರಿಸಿದರು. ಆವಾಗ ನಾನು ಹೇಳಿದೆ, ದೇವರು ಅಪಾರವಾದಂಥ ಒಂದು ವಿಭೂತಿಯನ್ನು ನಿಮ್ಮೊಳಗೆ ಇಟ್ಟಿದ್ದಾರೆ. ಇದು ಜಗತ್ತಿಗೆಲ್ಲ ತಿಳಿಯುವಂತೆ ಆಗಿ ವಿಶ್ವಖ್ಯಾತಿ ನಿಮಗೆ ಸಿಗಲಿ ಅಂತ ಹೇಳಿದೆ. ಪಾಪ ಅವ್ರಿಗೇನಾಯಿತು, ಅದರ ನೆಕ್ಸ್ಟ್ ಇಯರ್ ಅವರಿಗೆ ಅಮೇರಿಕಕ್ಕೆ ಕರೆದ್ರು. ಇಡೀ ಜಗತ್ತಿನಾದ್ಯಂತ ಅವರ ಕಚೇರಿ ಆಗೋಯಿತು. ಅದಕ್ಕೆ ಅವರಿಗೆ ಏನು ನಾನು ಹರಸಿದ್ದು ಸತ್ಯ ಆಯಿತು ಅಂತ ಅವರಿಗೆ ನನ್ನ ಮೇಲೆ ರೆಸ್ಪೆಕ್ಟು. ಆಚಾರ್ಯ, ನೀವು ಹೇಳಿದ ಮೇಲೆ ನನ್ನನ್ನು ವಿಶ್ವದ ಎಲ್ಲ ರಾಷ್ಟ್ರದವರು ಕರೆಸಿಬಿಟ್ರು ಅಂತ. ಈಗ ಅವನು ಹೋದ ತಕ್ಷಣ ಗುರುಭ್ಯೋ ನಮಃ ಅಂತ ಅಡ್ಡ ಬೀಳ್ತಾರೆ. ಯಾಕೆಂದರೆ ಅವರು ವಿದೇಶದಲ್ಲಿ ಹೋಗುವಂತೆ ಅವರಿಗೆ ಆದದ್ದು ನಾನು ಹೇಳಿದ್ರಿಂದ ಅಂತ ಒಂದು ಭಾವನೆ. ಪಾಪ ಅದು ಭಗವಂತ ನನ್ನಿಂದ ನುಡಿಸಿದ, ಅದು ಏನೋ ಒಂದು ಮಾಧ್ಯಮ. ಅವರಿಗೆ ಅದು ಹಾಗೆ ಆಗೋಯ್ತಲ್ಲ. ಈಗ ನಾನು ರಾಯಚೂರಿಗೆ ಹೋದರೆ ಅವ್ರು ಕೇಳ್ತಾರೆ, ಗುರುಗಳು ಯಾವಾಗ ಬರ್ತಾರೆ? ಅವ್ರು ಬಂದಾಗ ಅವ್ರ ಎದುರು ಒಂದು ಹಾಡಬೇಕು ನಾನು ಅಂತ. ಪ್ರತಿ ಸರ್ತಿ ಹೋದಾಗಲೂ ಒಂದು ದಿವಸ ಕಚೇರಿ ಮಾಡಿ ಹೋಗ್ತಾರೆ. ಆಮೇಲೆ ದುಡ್ಡು ತಗೊಳ್ಳೋಲ್ಲ ಅದಕ್ಕೆ. ನೋಡಿ ಎಂಥ ಒಂದು ಭಗವದ್ ಅನುಗ್ರಹ ಅಂದರೆ, ಅವರ ಮಗ ಅವರ ಮಗಳು ಎಲ್ಲರೂ ಅಸಾಧಾರಣ ಸಂಗೀತ ಪಟುಗಳು. ಅವರ ಇನ್ಸ್ಟ್ರೂಮೆಂಟು ಅವರೇ, ತಬಲೆ ಅವನೇ ಬಾರಿಸ್ತಾನೆ, ವಾದ್ಯ ಅವನೇ ಬಾರಿಸ್ತಾರೆ. ಈ ಮಗಳು ಹಾಡ್ತಾಳೆ, ಹಾಡು ಇನ್ಸ್ಟ್ರೂಮೆಂಟ್ ಎಲ್ಲ ತಂದೆ ಮಕ್ಕಳು ಸೇರಿ, ಇನ್ನೊಬ್ಬರು ಬೇಡ. ಇಡೀ ಮನೆ. ಅವ್ರ ಹಿಂದೆ ಏನು ಸಂಸ್ಕಾರ ಏನಿಲ್ಲ. ಅವರ ತಂದೆಗೆ ಬರೀ ಬಾಳು ಹಿಡಿದುಬಿಟ್ಟು ಇನ್ನೇನು ಹಿಡಿದು ಗೊತ್ತಿಲ್ಲ, ತಬಲೆ ಗಿಬಲೆ ಒಂದೂ ಗೊತ್ತಿಲ್ಲ. ಅದು ಭಗವದ್ ಅನುಗ್ರಹ. ಅವ್ರ ಹತ್ರ ಕೊಟ್ಟು ಬಂದಿದ್ದೇನೆ ದ್ವಾದಶ ಸ್ತೋತ್ರ. ಹೇಳಿಬಿಟ್ರೆ ಇಲ್ಲಿ ಶಾಪ ಹಾಕ್ತಾರೆ ಮೈಲಿಗೆ. ಇವನು ಮಧ್ವ ಸಿದ್ಧಾಂತ ಪೂರಾ ಹಾಳು ಮಾಡಿದ. ಒಬ್ಬನ ಕೆಲಸಿಗೆ ದ್ವಾದಶ ಸ್ತೋತ್ರ ಹೇಳಿ ಹೆಣ್ಮಕ್ಳು ಹೇಳಬಾರ್ದು, ಅದನ್ನು ಕೆಲಸಿಗೆ ಕೊಟ್ಟು ಬಂದುಬಿಟ್ಟಿದ್ದಾನೆ. ಮುಗಿಯಿತು, ಮಧ್ವ ಸಿದ್ಧಾಂತ ಹಾಳು ಮಾಡಲಿಕ್ಕೆ ಅವತಾರ ಮಾಡಿದ್ದೀವಿ ಅಂತ ಹೇಳ್ತಾರೆ. ಗೊತ್ತು ನನಗೆ.
ಅವರ ಹತ್ರ ಕೊಟ್ಟು ಬಂದಿದ್ದೇನೆ. ಅದಕ್ಕೆ ಹಿಂದೂಸ್ತಾನಿ ಸಂಗೀತ ಹಾಕಿ ನೀನು ಹಾಡಬೇಕು, ಅದನ್ನು ಕ್ಯಾಸೆಟ್ ಮಾಡಿ ಜನಕ್ಕೆ ಮುಟ್ಟಿಸುವ ಕೆಲಸ ನಾನು ಮಾಡ್ತೇನೆ ಅಂತ. ನಾನು ಮೊನ್ನೆ ಮುದ್ಗಲ್ಲಿಗೆ ಹೋಗಿದ್ದೇನು, ರಾಯಚೂರಿಗೆ ಹೋಗಿಲ್ಲ, ಮುದ್ಗಲ್ಲಿ ಹೇಳಿ ಕಳಿಸಿದ್ದಾನೆ ಆತ. ಒಂದು 2 ಪದ್ಯಕ್ಕೆ ರಾಗ ಸಂಯೋಜನೆ ಮಾಡಿ ಇಟ್ಟಿದ್ದೇನೆ ಗುರುಗಳೇ, ನೀವು ಯಾವತ್ತು ಬರ್ತೀರಿ ಹಾಡಿ ತೋರಿಸ್ತೇನೆ ಅಂದರೆ ಅಷ್ಟು ಸಿನ್ಸಿಯರಾಗಿ ಅದನ್ನು ಆತ ಮಾಡ್ತಾ ಇದ್ದ. ಯಾಕೆ ಹೇಳಿದೆ ಅಂದರೆ ಆ ಸ್ತೋತ್ರಗಳು, ಒಂದು ಸ್ತೋತ್ರವನ್ನು ನೀವು ಯಾವ ರಾಗದಲ್ಲಿ ಅದೇ ರಾಗದಲ್ಲಿ ಒಂದೇ ಅಧ್ಯಾಯ ಆದರೆ ಅದರ ಕಂಟಿನ್ಯೂಷನ್, ರಾಗದ ಕಂಟಿನ್ಯೂಷನ್ ಇರಬೇಕು. ಅದು ಒಂದೊಂದು ಸ್ತೋತ್ರ ಒಂದೊಂದು ರಾಗದಲ್ಲಿ ಹಾಡಲಿಕ್ಕೆ ಬರುತ್ತೆ, ಒಂದೇ ರಾಗದಲ್ಲಿ ಹಾಡಲಿಕ್ಕೆ ಬರುವುದಿಲ್ಲ. ಅದೇ ಒಬ್ಬರು ಸಂಗೀತಗಾರರು ನಾನು ಹೇಳಿದೆ ಅಂತ ಹೇಳಿದ್ನಲ್ಲ, ಅವರು ಕರ್ನಾಟಕ ಸಂಗೀತ ದೊಡ್ಡ ವಿದ್ವಾಂಸರೊಬ್ಬರಿಗೆ ಅದನ್ನು ಕೊಟ್ಟಾಗ ಅವರು ಹೇಳಿದರು, ಆಚಾರ್ಯರೇ ನಾನು ತುಂಬ ಕಾಂಪೋಸಿಷನ್ಸ್ಗಳನ್ನು ನೋಡಿದ್ದೇನೆ. ಯಾಕೆಂದರೆ ಆ ಕಾಂಪೋಸಿಷನ್ಸ್ ನೋಡಿದಾಗಲೇ ಆ ಕಂಪೋಸ್ ಮಾಡಿದವರಿಗೆ ಸಂಗೀತ ಗೊತ್ತಿತ್ತೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನೋಡಿ. ಯಾಕಂದರೆ ಸಂಗೀತ ಗೊತ್ತಿದ್ದವರು ಆ ಸಂಗೀತದ ನಡೆಗೆ ತಕ್ಕಂತೆ ಶಬ್ದಗಳು ಬರ್ತವೆ. ಇಲ್ಲದಿದ್ದರೆ ನಾವು ಕಷ್ಟಪಟ್ಟು ಅದನ್ನು ಸ್ವಲ್ಪ ಏನೋ ಎಳೆದು ಜಗ್ಗಿ ರಾಗಕ್ಕೆ ತಾಳಕ್ಕೆ ತುಂಬಿಸಬೇಕಾಗುತ್ತೆ. ಅದರಿಂದ ಯಾವ ಕಾಂಪೋಸಿಷನ್ ನೋಡಿದ ತಕ್ಷಣ ಇದು ಸಂಗೀತದ ಮೇಲೆ ಹಿಡಿತ ಇದ್ದವರು ಬರೆದದ್ದು, ಇದು ಸಂಗೀತ ಗೊತ್ತಿಲ್ಲದೆ ಇದ್ದವರು ಬರೆದದ್ದು ಅಂತ ಅನ್ನೋದು ನಮ್ಮ ನೋಡಿದ ತಕ್ಷಣ ಗೊತ್ತಾಗತ್ತೆ. ಆದರೆ ದ್ವಾದಶ ಸ್ತೋತ್ರ ಅನ್ನೋದು ಅದು ಅದ್ಭುತವಾದ ಸಂಗೀತದ ಪರಿಜ್ಞಾನ ಇದ್ದವರು ಮಾತ್ರ ಹಾಗೆ ಬರೆಯುವುದು ಸಾಧ್ಯ ಅಂತ ಹೇಳಿದರು. ಹಾಗೆ ಯಾಕೆ ಹೇಳಿದೆ ಅಂದರೆ, ಆಚಾರ್ಯರು ಹಾಡ್ತಾ ಕುಣಿತಾ ತಮ್ಮ ಶಿಷ್ಯರಿಂದ ಹಾಡಿಸಿ ಕುಣಿಸಿ, ಅವರಿಗೆ ಸಂಗೀತ ಅಂದರೆ ಪರಮಪ್ರಿಯ ಆಚಾರ್ಯರಿಗೆ. ಯಾಕೆಂದರೆ ಭಗವಂತ ಗಾನಲೋಲ ಅಷ್ಟೇ, ಮತ್ತೇನು ಜನರನ್ನು ಮೆಚ್ಚಿಸಲಿಕ್ಕೋಸ್ಕರ ಸಂಗೀತ ಕಚೇರಿ ಮಾಡಿದವರಲ್ಲ ಅವರು. ಭಗವಂತನನ್ನು ಒಲಿಸುವುದಕ್ಕೋಸ್ಕರ ವೇದಾನಾಂ ಸಾಮವೇದೋಸ್ಮಿನ್, ಯಾಕೆಂದ್ರೆ ಸಾಮವೇದದಲ್ಲಿ ಸಂಗೀತ ಇದೆ ಅಂತ, ಇದು ಭಗವಂತನಿಗೆ ಅತ್ಯಂತ ಪ್ರಿಯವಾದ್ದು ಅಂತ ಹಾಡ್ತಾ ಇದ್ದರು ಅವರು. ಹಾಡು ಗಬ್ಬಗಳನ್ನು ರಚನೆ ಮಾಡಿದರು. ಪ್ರಾಯ ಸಂಸ್ಕೃತ ಸಾಹಿತ್ಯದಲ್ಲೇ ಮೊಟ್ಟ ಮೊದಲು ನಮಗೆ ಹಾಡುಗಬ್ಬ ಸಿಗುವಂತಹದ್ದು ಗೀತಗೋವಿಂದ, ಅದು ಬಿಟ್ಟರೆ ಆಚಾರ್ಯ ದ್ವಾದಶ ಸ್ತೋತ್ರ. ಅಂದರೆ ಹಾಡುಗಬ್ಬಗಳನ್ನು ಕಂಪೋಸ್ ಮಾಡಿದ್ರು ಸಂಸ್ಕೃತದಲ್ಲಿ. ಆಮೇಲೆ ಅದರ ಇನ್ಸ್ಪಿರೇಷನ್ನಿಂದ ಎಷ್ಟೋ ನಮ್ಮ ದಾಸ ಸಾಹಿತ್ಯವೇ ಹುಟ್ಟಿಕೊಂಡಿತ್ತು. ದಾಸಾಹಿತ್ಯಕ್ಕೆ ಪೂರ್ತಿ ಮೂಲ ಸ್ಫೂರ್ತಿ ದ್ವಾದಶ ಸ್ತೋತ್ರ, ಹಾಡುಗಬ್ಬಗಳು. ಅದನ್ನು ಏನು, ಅದು ಗೀತ ಮತ್ತು ನೃತ್ಯ ಅಷ್ಟು ಸುಂದರವಾಗಿ ಹಾಡಲಿಕ್ಕೆ ಬರುತ್ತೆ, ಕುಣಿಲಿಕ್ಕೆ ಬರುತ್ತೆ. ಪ್ರತಿಯೊಂದು ಅದು ಏನು ಅಂದರೆ ಅದು ಎಷ್ಟು ವ್ಯಕ್ತವಾಗಿ ಸುರುವಿನ ಶ್ಲೋಕಗಳು. ಆಮೇಲೆ ಅದು ಆ ಪದದ ನಡೆಯಲ್ಲೇ ನೃತ್ಯ ಇದೆ. ಒಂದೊಂದು ನೀವು ಕುರುಭುಂ ಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಈ ಡಾನ್ಸ್ ಗೊತ್ತಿಲ್ಲದೆ ಇದ್ದವ್ರಿಗೆ ಹೆಜ್ಜೆ ಸೊಂಟ ಹಂದಾಡ್ಲಿ ಶುರುವಾಗುತ್ತೆ. ಹರಿ ರೇವ ಪರೋ ಹರಿ ರೇವ ಗುರುರ್ ಹರಿ ರೇವ ಜಗತ್ ಪಿತೃಮಾತೃ ಗತಿ. ಇದರಲ್ಲಿ ಆ ನಡೆ ಉಂಟಲ್ಲ, ರಿದಮ್ಮು, ಅದು ಒಳ್ಳೆ ವೆಸ್ಟರ್ನ್ ಮ್ಯೂಸಿಕ್ನ ರಿದಮ್ ಹೇಗೆ ಅದು ಹೊಡೆದು ಕಿವಿ ಹೊಡಿತಲ್ಲ ಹಾಗೆ ಹೊಡಿತದೆ. ಅದಾಯ್ತು. ಅದು ಬಿಟ್ರೆ ಮುಂದೆ ವಂದಿತ ಶೇಷ ವಂದ್ಯೋರು ವೃಂದಾರಕಂ ಚಂದನ ಚರ್ಚಿತೋ ದಾರಪಿ ನಾಂಸಕಂ ಪ್ರೀಣಯಾಮೋ ವಾಸುದೇವಂ. ಪಲ್ಲವಿಯಲ್ಲಿ ಚೇಂಜ್ ಬಿಡ್ತಾರೆ, ನಡೆ ಚೇಂಜ್ ಆಗಿಬಿಡುತ್ತೆ. ಅಲ್ಲಿ ಇಲ್ಲಿ ಆ ಪೆಟ್ಟು ವಂದಿತ ಶೇಷ ವಂದ್ಯೋರು ವೃಂದಾರಿಕ ಬೀಟ್ಸ್ ಹೇಗೆ ಹೋಗುತ್ತೆ, ಅಲ್ಲಿನ ಪಲ್ಲವಿಯಲ್ಲಿ ಚೇಂಜ್ ಆಗಿಬಿಡುತ್ತೆ. ಹೀಗೆ ಅದ್ಭುತವಾದ ಸಂಗೀತದ ನಡೆಯಲ್ಲಿ ಅದನ್ನು ತಾನು ಹಾಡಿ ಶಿಷ್ಯರಿಂದ ಹಾಡಿಸಿ ಕುಣಿದು ಕುಣಿಸಿ ಯಾತ್ರೆ ಹೋಗೋದು. ಸೊ ಆಚಾರ್ಯ ಒಟ್ಟಿಗೆ ಯಾತ್ರೆ ಹೋದವರಿಗೆ ಒಂದು ಆನಂದೋ ಆನಂದ, ಅದೇನು ಕುಣಿತ, ಸಂತೋಷದ ಕುಣಿತ. ಅದನ್ನೇ ಯಾತ್ರಾ ಮಹೋತ್ಸವ, ಕಾರಯೇತ್ ಗೀತ ನೃತ್ಯಾದ್ಯೈಹಿ. ಯಾತ್ರೆ ಹೋಗುದು ಅಂದ್ರೆ ಹಾಗೆ ಮುಖ ಸಿಂಡರಿಸ್ಕೊಂಡು ಒಂದು ಯಾತ್ರೆ ಆಗಬೇಕಲ್ಲಪ್ಪ, ಹೋಗಿ ದೇವರ ದರ್ಶನ ಮಾಡಿ ಒಂದು ಗಂಗೆಯನ್ನು ಮುಳುಗಿ ಬಂದುಬಿಟ್ರೆ ಜನ್ಮ ಸಾರ್ಥಕ ಆಯಿತು, ಒಂದು ರಗಳೆ ಮುಗಿದ ಹಾಗಾಯಿತು. ಹಾಗಲ್ಲ ಯಾತ್ರೆ ಮಾಡೋದು. ಮಮ ಯಾತ್ರಾ ಮಹೋತ್ಸವಂ ಕಾರಯೇತ್. ಎಲ್ಲಿ ತನಕ ಹೇಳ್ತಾನೆ ನೋಡಿ ಕೃಷ್ಣ. ಕಾರಯೇತ್ ಅನ್ನೋದಕ್ಕೆ ಕುರಿಯಾತ್ ಅಂತಲೇ ಅರ್ಥ. ಪ್ರತಿಯೊಂದು ನಿಜಂತದ ಶಬ್ದಕ್ಕೆ ಈಗ ರಾಮ ರಾಜ್ಯಂ ಅಕಾರಯತ್ ಅಂದರೆ ಅಕರೋತ್ ಅಂತ ಅರ್ಥ. ಅದು ಸಂಸ್ಕೃತದಲ್ಲಿ ನಿಜಂತವಾದ ಶಬ್ದವನ್ನು ಪ್ರಯೋಗ ಮಾಡಿದರೆ ಅದಕ್ಕೆ ನಿಜಂತವಾದ ಅರ್ಥವೇ ಹೇಳಬೇಕಾಗಿಲ್ಲ. ಕಾರಯತ್ ಕುರಿಯಾತ್. ನಿಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಯಾರನ್ನು ಹೋಗುವವರಿಗೆ ಆದರೂ ಸಹ ಒಂದು ಪ್ರೋತ್ಸಾಹ ಮಾಡಿ ಕಳಿಸ್ಕೊಡ್ಬೇಕು ಅಂತ. ಹಾಗೆ ನಾನು ಮಾಡು, ಇನ್ನೊಬ್ಬರ ಹತ್ರ ಮಾಡಿಸು, ಅಥವಾ ನಿನಗೊಬ್ಲಿಗಾದ ಎಲ್ಲ ಒಟ್ಟಿಗೆ ಸೇರಿ ಮಾಡು. ಗೀತ ನೃತ್ಯಾದ್ಯೈಹಿ, ಭಗವಂತನ ಉತ್ಸವ ಹೇಗೆ ಮಾಡಬೇಕು. ಮಹಾರಾಜ ವಿಭೂತಿಭಿಹಿ. ಒಬ್ಬ ರಾಜ,
ರಾಜ್ಯ ಅಂತ ಇಲ್ಲ. ಒಂದು ಕಾಲದಲ್ಲಿ ರಾಜರುಗಳು ಬರ್ತಾರೆ ಅಂತಂದರೆ ರಾಜರುಗಳು ಬರಲಿಕ್ಕೆ ಅವರಿಗೆ ಏನು ವ್ಯವಸ್ಥೆಗಳು, ಎಸ್ಕಾರ್ಟ್ಗಳು ಆಚೆ ಈಚೆಯಿಂದ, ಆಮೇಲೆ ಮುಂದಿನಿಂದ ಹಿಂದಿನಿಂದ ಅವರಿಗೆ ವಾಹನಗಳು, ಮಧ್ಯದಲ್ಲಿ ದೊಡ್ಡ ರಥ. ಒಬ್ಬ ರಾಜ ಬಂದರೆ ಏನು ಸಂಭ್ರಮ. ಇವನು ರಾಜಾಧಿರಾಜಾಯ ಪ್ರಸಹ್ಯಶಾಯಿನೇ ನಮೋ ವಯಂ ವೈಶ್ರವಣಾಯ ಕುರ್ಮಹೇ. ಇವನು ಎಲ್ಲ ರಾಜರಾಜೇಶ್ವರ, ಅವನ ಹೆಸರೇ ರಾಜರಾಜೇಶ್ವರ ಅಂತ. ಇವನಿಗೆ ಒಬ್ಬ ರಾಜನಿಗೆ, ನಿಮ್ಮ ಊರಿಗೆ ಮಿನಿಸ್ಟ್ರ್ ಬಂದರೆ ಅದನ್ನ ಅಲಂಕಾರ ಮಾಡ್ತಿಲ್ಲ ರಸ್ತೆಯಲ್ಲ, ಮಧ್ಯಾಹ್ನ 12 ಗಂಟೆಗೆ ಬಿಸಿಲಿಗೆ ಮಕ್ಕಳನ್ನು ನಿಲ್ಲಿಸಿ ದೇವರ ರಥ ಬರುತ್ತೆ ಅಂದರೆ ಯಾಕೆ ನಿಲ್ಲಿಸೋಲ್ಲ ಅಂತ ಹೇಳ್ತಾರೆ. ಒಬ್ಬ ರಾಜನಿಗೆ, ಒಬ್ಬ ಅಧಿಕಾರಿಗೆ ಕೊಡುವಂತಹ ಪರಮ ಗೌರವ ಉಂಟಲ್ಲ, ಅದಕ್ಕಿಂತಲೂ ಹೆಚ್ಚು ಗೌರವದಿಂದ ಭಗವಂತನನ್ನು ನೋಡ್ಲಿಕ್ಕೆ ಕಲೀರಿ. ಸಿಂಪಲ್, ಏನೂ ಜ್ಞಾನ ಬೇಡ, ಮಕ್ಕಳಿಗೂ ಖುಷಿ ಕೊಡುವ ಒಂದು ಸಂಭ್ರಮ. ಪೃಥಕ್ ಸತ್ರೇಣವ. ಆದರೆ ಇದು ಎಲ್ಲವನ್ನು ಮಾಡುವಾಗ ಮಹ್ಯಂ, ಭಗವಂತ ಪ್ರೀತನಾಗಲಿ ಅನ್ನುವ ಕಾನ್ಸೆಪ್ಟ್ ಇಲ್ಲದೆ ಮೋಜಿಗಾಗಿ ಮಾಡಬೇಡಿ. ಗಣೇಶೋತ್ಸವ ಮಾಡಿದ ಹಾಗೆ. ಗಣೇಶೋತ್ಸವ, ಓಹೋ ಏನು ಸಂಭ್ರಮ, ಈ 3 ಕಿಲೋಮೀಟರ್ ಉದ್ದಕ್ಕೂ ಲೈಟು, ಟ್ಯೂಬ್ ಲೈಟು ರಸ್ತೆ 2 ಸೈಡ್ನಲ್ಲಿಯೂ, ಭಾರೀ ಡೆಕೋರೇಷನು. ಅವನು ಯಾವುದಕ್ಕೆ? ಗಣಪತಿಯನ್ನು ತರಲಿಕ್ಕಲ್ಲ, ನೀರಿಗೆ ಹಾಕಲಿಕ್ಕೆ. ಅವನು ನೀರಿಗೆ ಹಾಕೋ ದಿವಸ ಡೆಕೋರೇಷನ್, ಭಾರೀ ಡೆಕೋರೇಷನ್ ವೆಹಿಕಲ್ಗೆ. ಯಾಕೆಂದರೆ ರಗಳೆ ಮುಗೀತಲ್ಲ, ಗಣಪತಿ ನೀರಿಗೆ ಹಾಕಿಬಿಟ್ಟು ಮನೆ ಆರಾಮ, ಆಮೇಲೆ ಉಳಿದ ದುಡ್ಡನ್ನೆಲ್ಲ ಕುಡಿದು ಮಜಾ ಮಾಡಿ. ಕುಡಿಯಲಿಕ್ಕೋಸ್ಕರ ಗಣಪತಿ ಇಡೋರು ಇವರು. ಅಲ್ಲಿ ಮಹ್ಯಂ ಇಲ್ಲ. ಮಹ್ಯಂ ಅಂದರೆ ಪ್ರತಿಯೊಬ್ಬ ಅಲ್ಲಿ ಮೆಂಬರ್ಸ್ ಮಹ್ಯಂ ಮಹ್ಯಂ ಮಹ್ಯಂ. ಹಾಗೆ ಮಾಡಬೇಡಿ. ನನಗೋಸ್ಕರ ಏನು ಮಾಡ್ತೀರೋ ಖರ್ಚು ಮಾಡಿ, ನಿಮಗೆ ಮತ್ತೆ ಕೊನೆಗೆ ಅದು ಉಳಿದದ್ದು ದುಡ್ಡೆಲ್ಲ ಬಾರಿಗೆ. ಆ ಹೆಸರಿನಲ್ಲಿ ಮಹೋತ್ಸವ ಮಾಡಬೇಡಿ. ಮಮ ಯಾತ್ರಾ ಮಹೋತ್ಸವಂ ಕಾರಯೇತ್ ಗೀತ ನೃತ್ಯಾದ್ಯೈ ಮಹಾರಾಜ ವಿಭೂತಿಭಿ. ಅದು ಎಂಥ ರಾಜಾಧಿರಾಜರಿಗೂ ಸಿಗದಂಥ ರಾಜೋಪಚಾರ. ಸಮಸ್ತ ರಾಜ, ನಮ್ಮದು ಎಷ್ಟು ಅಂದರೆ ನಾವು ಹಾಕುವುದೊಂದು ತುಳಸಿ ದಳ, ಬಾಯಲ್ಲಿ ಸಮಸ್ತ ರಾಜೋಪಚಾರವನ್ನು ಸಮರ್ಪಯಾಮಿ ಅಂತ ಒಂದು ತುಳಸಿ ಹಾಕಿಬಿಟ್ರೆ ದೊಡ್ಡದು ದೇವರ ಪುಣ್ಯ. ಏನು ನಿಮ್ಮ ವೈಭವ ಉಂಟು ಅದೆಲ್ಲವನ್ನ ಭಗವಂತನಿಗೆ. ನಮ್ಮ ಗುರುಗಳು ವಿದ್ಯಾಮಾನ್ಯರು ಭಗವಂತನಿಗೆ ಚಿನ್ನದ ರಥ ಮಾಡಿಸಿದ್ರಲ್ಲ, ಇದೇ ಸ್ಫೂರ್ತಿ ಅವರಿಗೆ. ಏನು ವೈಭವ ಅಂತ ನಾವು ಯಾಕೆ ದೇವರಿಗೆ ಚಿನ್ನದ ರಥ ಯಾಕೆ ವೇಸ್ಟು ಅಂದರು ಜನ. ತುಂಬ ಜನ ಕ್ರಿಟಿಸೈಸ್ ಮಾಡಿದರು, ಈಗಲೂ ಮಾಡೋರು ಇರಬಹುದು. ಆದರೆ ವಿಷಯ ಏನು ಅಂದರೆ, ಯಾರೂ ಕೂಡ ಮಕ್ಕಳಿಗೆ ಚಿನ್ನದ ಆಭರಣ ಮಾಡಿ ಹಾಕ್ತೇವೆ, ನಾವು ಮೆಚ್ಚಿದ ಹೆಣ್ಮಕ್ಕಳಿಗೆ ಭಾರಿ ಭಾರಿ ಮಣಭಾರದ ಚಿನ್ನದ ಆಭರಣಗಳನ್ನು ಮಾಡಿ ಹಾಕ್ತೇವೆ. ಅದನ್ನು ಯಾರಿಗೂ ವೇಸ್ಟ್ ಅಂತ ಕಾಣೋದಿಲ್ಲ. ಅದು ವೇಸ್ಟ್ ಅಲ್ವ ಅದು? ಯಾಕೆ ನಾನು ಇದು ಅನುಭವಿಸಿದ್ದು. ಒಬ್ಬರು ಆ್ಯಕ್ಚುಲಿ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಆ ಸಮಯದಲ್ಲಿ, ಏನ್ರಿ ನಿಮ್ಮ ಸ್ವಾಮಿಗಳು ವೇಸ್ಟ್ ಮಾಡ್ತಾ ಇದ್ದಾರೆ, ಚಿನ್ನದ ರಥ ಯಾಕೆ ದೇವರಿಗೆ, ಇದು ನ್ಯಾಷನಲ್ ವೇಸ್ಟೇಜು ಅಂದರು. ನನಗೆ ತಡೀಲಿಕ್ಕಾಗಲಿಲ್ಲ. ಅವರು ಗಂಡ ಹೆಂಡತಿ ಬರ್ತಾ ಇದ್ರು ಸಂಜೆ ಹೊತ್ತು ವಾಕಿಂಗ್. ಸುಮ್ಮನೆ ಅವ್ರ ಹೆಂಡತಿ ಕುತ್ತಿಗೆ ನೋಡ್ಲಿಕ್ಕೆ ಶುರು ಮಾಡಿದೆ. ಏನ್ರಿ ನನ್ನ ಹೆಂಡತಿಯನ್ನು ನೋಡ್ತಿದ್ರು, ಹುಡ್ಸಿಟ್ಟು ಅವರಿಗೆ. ಅಲ್ಲ ಮತ್ತೆ ಯಾರು ನೋಡಬಾರ್ದು ಅಂತ ಹಾಕಿದ್ದ ಅದು, ಮತ್ತೆ ಹಾಕಿದ್ದು ಯಾಕೆ ಅಂತ ಕೇಳಿ. 4 ಜನ ನೋಡಬೇಕು ಅಂತಲ್ಲೋ ಚಿನ್ನ ಹಾಕೊಂಡು ತಿರುಗೋದು. ಯಾರು ನೋಡ್ಬಾರ್ದು, ಮುಚ್ಚಿಕೊಳ್ಳಿ ಅದನ್ನು. ಓಪನ್ ಹೀಗೆ ತರ್ಕೊಂಡು ಈಗ ಅಲ್ಲಿ ಇಷ್ಟು ಮೇದಲೆ ಎಳ್ಕೊಂಡು ಇದು ಮೇಲೆ ತೋರು ಹಾಕ್ಕೊಂಡದ್ದು ಯಾಕೆ? ಮುಚ್ಚಿಕೊಳ್ಳಿ, ಕಂಪ್ಲೀಟು ಘೋಷ ಹಾಕ್ಕೊಂಡು ಬನ್ನಿ. ಮುಸ್ಲಿಂ ಹುಡುಗಿಯರ ಹಾಗೆ ನಮಗೆ ಆಕ್ಷೇಪ, ಇದು ಯಾಕೆ ಮತ್ತೆ ಹಾಕ್ಕೊಂಡದ್ದು, ನೋಡಬಾರ್ದು ಅಂತ ಹಾಕ್ಕೊಂಡದ್ದು. ನೋಡಿ, ಈಗ ಒಂದು ವಿಷಯ ಸಿದ್ಧ ಆಯ್ತು. ನಿಮ್ಮ ಹೆಂಡತಿಗೆ ನೀವು ಲಕ್ಷಾಂತರ ರೂಪಾಯಿ ಚಿನ್ನ ಮಾಡಿಸಿ ಹಾಕಿದ್ದೀರಿ. ಅದನ್ನು ಇನ್ನೊಬ್ಬನು ನೋಡಿದರೆ ನಿಮಗೆ ಸಹನೆ ಇಲ್ಲ, ನೀವೊಬ್ಬರೇ ನೋಡಬೇಕು. ರಸ್ತೆಯಲ್ಲಿ ಹೋಗೋರು ಯಾರು ನೋಡಿದ್ರೆ ಸಿಟ್ಟು ಬರುತ್ತೆ ನಮಗೆ. ಹಾಗಾದ್ರೆ ಈಸ್ ಇಟ್ ನಾಟ್ ನ್ಯಾಷನಲ್ ವೇಸ್ಟೇಜ್? ನಿಮ್ಮ ಒಬ್ಬರಿಗೋಸ್ಕರ ಎಷ್ಟು ದುಡ್ಡು ದಂಡ ಮಾಡಿದ್ದಾರೆ? ಇಲ್ಲ, ಊರಿನವರೆಲ್ಲ ನೋಡಲಿ ಅಂತ ಹಾಕ್ತೀರಾ, ಹಾಕಿ ಸಂತೋಷ. ನೋಡಿ ನನ್ನ ಹೆಂಡತಿಯನ್ನು ಎಲ್ಲರೂ ನೋಡ್ರಿ, ಸಂತೋಷ. ಹಾಗಾದ್ರೂ ಹೇಳ್ರಿ, ಅದು ಯಾರೂ ನೋಡ್ಬಾರ್ದು, ನನ್ನ ಹೆಂಡತಿಯನ್ನು ನೋಡೋದು ಅಂದ್ರೆ ಏನವ ಅಂತ. ಮತ್ತೆ ಯಾಕೆ ಹಾಕಿದ್ದೀರಿ? ನಿಮ್ಮ ಒಬ್ಬರಿಗೋಸ್ಕರ, ನಿಮ್ಮ ಒಬ್ಬರಿಗೆ ಖುಷಿಗೋಸ್ಕರ ನ್ಯಾಷನಲ್ ವೇಸ್ಟೇಜ್ ಅಲ್ವಾ ಇದು? ಹಾಗಲ್ಲ. ಈ ರಥದಲ್ಲಿ ಕೃಷ್ಣನ ಕೂತ್ರೆ ಸಾವಿರ ಮಂದಿ ನೋಡಿ ಸಂತೋಷ ಪಡ್ತಾರೆ, ನೀವು ಒಬ್ಬರಲ್ಲ. ಯಾರಿಗೆ ಯಾವುದು ಇಷ್ಟವೋ ಅದಕ್ಕೆ ಚಿನ್ನ ಮಾಡಿಸೋದು, ಇಷ್ಟೇ ವಿಷಯ. ಅದು ವೇಸ್ಟೇಜ್ ಅಲ್ಲ. ನಿಮಗೆ ಹೆಂಡತಿ ಇಷ್ಟ, ಹೆಂಡತಿ ಮಾಡಿಸಿದ್ರಿ, ಅವ್ರಿಗೆ ದೇವರು ಇಷ್ಟ, ದೇವ್ರಿಗೆ ಮಾಡಿಸಿದ್ರು ಅಷ್ಟೇ. ಏನು ವೇಸ್ಟೇಜ್ ಬಂತದ್ರಲ್ಲಿ ಅಂತ ಹೊರಗೆ ಚಪ್ಪಗೆ ದುರುಗುಟ್ಕೊಂಡು ಹೋದ್ರು. ನನ್ನ ನೋಡಿ ಸಿಟ್ಟವ್ರಿಗೆ, ಯಾಕೆಂದರೆ ಏನು ಹೇಳೋದು ಗೊತ್ತಾಗಿಲ್ಲ, ನನ್ನ ಮೇಲೆ ಕೋಪ ಬಂತು, ದುರುಗುಟ್ಕೊಂಡು ಹೋಗ್ಬಿಟ್ರು. ಅದರಿಂದ ಯಾವುದು ನಮಗೆ ಅತ್ಯಂತ ಇಷ್ಟವೋ ಅದಕ್ಕೆ ನಮ್ಮ ಸರ್ವಸ್ವವನ್ನು ಖರ್ಚು ಮಾಡ್ತೇವೆ ನಾವು. ಅದು ವೇಸ್ಟು ಅಂತ ಅನಿಸೋದಿಲ್ಲ ನಮಗೆ. ಅವರಿಗೆ ವಿದ್ಯಾಮಾನ್ಯರಿಗೆ
ಭಗವಂತನೇ ಸರ್ವಸ್ವ, ಇನ್ಯಾವುದು ಅದಕ್ಕಿಂತ ಇಷ್ಟವಾದ ವಸ್ತು ಇಲ್ಲ. ಅದಕ್ಕೆ ವಜ್ರ ಕವಚ ಅವನಿಗೆ, ಬಂಗಾರದ ರಥ ಅವನಿಗೆ, ಎಲ್ಲ ಅವನಿಗೆ. ಇನ್ನು ಯಾರಿಗೆ ಮಾಡಬೇಕು? ಹೆಂಡತಿ ಮಕ್ಕಳಿಗೆ ಮಾಡಬೇಕಾ? ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಮಾತಾಡುವವರಿಗೆ. ಯಾವುದು, ವಾಟ್ ಈಸ್ ದ ಡೆಫಿನಿಷನ್ ಆಫ್ ವೇಸ್ಟೇಜ್? ನಮಗೆ ಯಾವುದು ಇಷ್ಟವೋ ಅದು ವೇಸ್ಟ್ ಅಂತ, ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡೋದು ವೇಸ್ಟ್ ಅಂತ ಅನಿಸೋದು ನಮಗೆ. ನಮಗೆ ಇಷ್ಟವಲ್ಲದ್ದು ವೇಸ್ಟ್ ಅಷ್ಟೇ. ಹಾಗಾಗಿ ನಿಮಗೆ ರಥ ವೇಸ್ಟ್ ಅಂದರೆ ದೇವರು ಇಷ್ಟ ಇಲ್ಲ ಅಂತ ಅರ್ಥ ಅಷ್ಟೇ, ಅದು ಇನ್ನೇನು ಅರ್ಥ. ನಮಗೆ ಪ್ರಿಯವಾದದ್ದಕ್ಕೋಸ್ಕರ ಖರ್ಚು. ಮತ್ತು ಅದರಿಂದ ಸಮಾಜಕ್ಕೇನು ನಷ್ಟ ಆಗೋದು ಯಾಕೆ ಗೊತ್ತುಂಟ? ಯಾರು ರಥಕ್ಕೋಸ್ಕರ ಡೊನೇಷನ್ ಕೊಟ್ಟಿದ್ದಾರೆ ಅವರು ಎಂದೂ ಕೂಡ ಆಸ್ಪತ್ರೆಗೆ ಡೊನೇಷನ್ ಕೊಡೋಲ್ಲ. ಯಾರು ಆಸ್ಪತ್ರೆ ಡೊನೇಷನ್ ಕೊಡ್ತಾರೆ ಅವ್ರು ಎಂದೂ ರಥ ಕೊಡೋಲ್ಲ. ಅದರಿಂದ ಒಂದರದ್ದು ಒಂದು ಕಸಿದುಕೊಳ್ಳೋ ಪ್ರಶ್ನೆ ಇಲ್ಲ. ಆಸ್ಪತ್ರೆ ಸ್ಕೂಲ್ ಮಾಡಬಹುದಿತ್ತು, ಮಾಡೋರು ಇದ್ದಾರೆ, ಕೊಡುವವರು ತಗೊಳ್ಳಿ. ಅವರು ಆಸ್ಪತ್ರೆ ಸ್ಕೂಲ್ ಮಾಡುವವರು ಯಾರೂ ಕೂಡ ಕೃಷ್ಣನ ರಥಕ್ಕೆ ಡೊನೇಷನ್ ಕೊಟ್ಟಿಲ್ಲ. ಅವರು ಆಸ್ಪತ್ರೆ ಸ್ಕೂಲ್ ಮಾಡಿದರೆ ಮಾತ್ರ ಕೊಡೋದು, ನಾವು ರಥ ಕೊಡೋಲ್ಲ ಅಂತ ಹೇಳ್ತಾರೆ. ಮತ್ತು ಯಾರು ರಥಕ್ಕೆ ಕೊಡ್ತಾರೆ ಅವರು ಆಸ್ಪತ್ರೆ ಸ್ಕೂಲಿಗೆ ಕೊಡೋಲ್ಲ. ಅವರು ಒಬ್ಬೊಬ್ಬರು ಒಂದೊಂದು ಆಸಕ್ತಿ, ಅಭಿರುಚಿ ಅದು. ಅದನ್ನು ಅದು ಸರಿ ಇದು ತಪ್ಪು ಅಂತ ಹೇಳೋ ಹಂಗಿಲ್ಲ. ಯಾರಿಗೆ ಯಾವುದು ಇಷ್ಟವೋ ಅವರಿಗೆ ಅದು ಸಾರ್ಥಕ. ಆದ್ದರಿಂದ ಮಹಾರಾಜ ವಿಭೂತಿಭಿ, ನೀನು ಅತ್ಯಂತ ಹೆಚ್ಚು ಇಷ್ಟವಾದ ವಸ್ತುವಿಗೆ ಏನು ಸಂಭ್ರಮ ಮಾಡ್ತೀವಿ ಅದನ್ನೆಲ್ಲ ದೇವರಿಗೆ ಮಾಡುವುದು. ಅರ್ಥಾತ್ ಎಲ್ಲಕ್ಕಿಂತ ಹೆಚ್ಚು ದೇವರನ್ನು ಪ್ರೀತಿಸು. ಇದು ಕೃಷ್ಣ ಹೇಳುವ ಒಂದು ಸರಳ ಸೂತ್ರ. ದೇವರನ್ನು ಎಲ್ಲಕ್ಕಿಂತ ಹೆಚ್ಚು ಪ್ರೀತಿಸು. ಆದ್ದರಿಂದ ಎಲ್ಲಕ್ಕಿಂತ ಹೆಚ್ಚು ದೇವರಿಗೆ ಅರ್ಪಿಸು. ಏನು ಸಂಭ್ರಮ ಇದ್ದರೂ ಅದನ್ನು ದೇವರಿಗೆ ಅರ್ಪಿಸು. ಇದು ಒಂದು ಶ್ಲೋಕದಲ್ಲಿ. ಪೃಥಕ್ ಸತ್ರೇಣವಾ ಮಹ್ಯಂ ಮಮ ಯಾತ್ರಾ ಮಹೋತ್ಸವಂ ಕಾರಯೇತ್ ಗೀತ ನೃತ್ತಾದ್ಯೈ ಮಹಾರಾಜ ವಿಭೂತಿಭಿ. ಆಮೇಲೆ ಇದು ಯಾತ್ರೆ ಗೀತ್ರೆ ಉತ್ಸವ ಇದೆಲ್ಲ ಆಯಿತು. ಸೇವೆ, ದೇವರ ಸೇವೆ, ಯಾತ್ರೆ, ಅದನ್ನು ಆನಂದವಾಗಿ ಕುಣಿದು ಹಾಡಿ ಕುಣಿದು ದೇವರಿಗೆ ಏನು ಸಾಧ್ಯವೋ ಅದನ್ನು ಅರ್ಪಿಸು, ಎಲ್ಲ ಆಯಿತು. ಅದೆಲ್ಲ ನಮ್ಮ ನಿತ್ಯ ನಡೆಯಾಗಿರ್ಬೇಕಪ್ಪ. ನಿತ್ಯದಲ್ಲಿ ದೇವರ ಬಗ್ಗೆ ನಿನ್ನ ಅನುಸಂಧಾನ ಏನಿರಬೇಕು. ಮಾಮೇವ ಸರ್ವಭೂತೇಷು ಬಹಿರಂತಹ ಅಪಾವೃತಂ ಯಜೇತ ಆತ್ಮನಿ ಚಾತ್ಮಾನಂ ಯಥಾಖಂ ಅಮಲಾಶಯ. ಹೇಳ್ದ, ಇಷ್ಟೇ, ಏನೂ ಕಷ್ಟ ಇಲ್ಲ ದೇವರ ಬಗ್ಗೆ. ಮಾಮೇವ ಸರ್ವಭೂತೇಷು ಬಹಿಹಿ ಅಂತಹ ಅಪಾವೃತಂ. ಅಪಾವೃತಂ ಅಂದರೆ ಮುಚ್ಚಿರುವುದು. ಅಪಾವೃತಃ ಪಿಹಿತೆ ಸ್ವತಂತ್ರೇ ಚ ಅಪಾವೃತಃ ಅಂತ. ಅಪಾವೃತಸ್ತು ಪಿಹಿತೆ ಸ್ವತಂತ್ರೇ ಚಾಭಿಧೀಯತೆ ಅಂತ. ಪಿಹಿತಃ ಸ್ವತಂತ್ರ ಚ, ಯಾರು ಇನ್ನೊಬ್ಬರಿಗೆ ಅಡಿಯಾಳಾಗದೆ ಯಾರಿಗೂ ಕಾಣಿಸದೆ ಎಲ್ಲದರಲ್ಲಿಯೂ ತುಂಬಿದ್ದಾನೋ ಅವನು ಅಪಾವೃತ. ಅಪಾವೃತ ಅನ್ನೋ ಶಬ್ದ ಬಹಳ ಅದ್ಭುತವಾದ ಅರ್ಥ ಅದು. ಅಪಾವೃತ ಅಂದರೆ ಅಪಾವೃತಸ್ತು ಪಿಹಿತೆ ಸ್ವತಂತ್ರೇ ಚ ಅಭಿಧೀಯತೆ ಅಂತ. ಅಪಾವೃತ ಅಂದರೆ ಮುಚ್ಚಿರುವವನು, ಎಲ್ಲದಲ್ಲೂ ಇದ್ದಾನೆ ಆದರೆ ಯಾರಿಗೂ ಕಾಣೋಲ್ಲ. ಮತ್ತು ಯಾಕಿದ್ದಾನೆ? ಈಗ ಹೌದು, ನಾವು ಕೂಡ ಪ್ರತಿಯೊಂದು ದೇಹದೊಳಗೂ ಒಬ್ಬೊಬ್ಬ ಜೀವ ಇದ್ದಾನೆ, ಯಾರಿಗೂ ಕಾಣೋಲ್ಲ, ನಮಗೇ ಕಾಣೋಲ್ಲ ನಾವು ಒಳಗಿರೋದು. ಆದರೆ ಹಾಗಲ್ಲ, ಸ್ವತಂತ್ರ ಇರೋದಷ್ಟೇ ಅಲ್ಲ, ಯಾವುದೋ ಪ್ರಾರಬ್ಧ ಕರ್ಮಕ್ಕೋಸ್ಕರ ಇರುವುದಲ್ಲ, ಸ್ವಂತ ಇಚ್ಛೆಯಿಂದ ಆನಂದಮಯನಾಗಿ ಇದ್ದಾನೆ, ಅವನು ಅಪಾವೃತ. ಮತ್ತು ಒಳಗೆ ಮಾತ್ರ ಅಲ್ಲ, ಬಹಿ ಅಂತಹ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ, ಒಳಗೂ ಕಾಣೋಲ್ಲ ಹೊರಗೂ ಕಾಣೋಲ್ಲ. ಅಪಾವೃತಂ ಪಿಹಿತಃ, ಇಡೀ ಪ್ರಪಂಚದ ಪ್ರತಿಯೊಂದು ವಸ್ತುವಿನ ಒಳಗೂ ಹೊರಗೂ ತುಂಬಿದ್ದಾನೆ. ಮತ್ತು ತುಂಬಿರುವುದು ಯಾವುದೋ ಬದ್ಧತೆಯಿಂದ ಅಲ್ಲ, ಸ್ವತಂತ್ರನಾಗಿ ತನ್ನ ಸ್ವಂತ ಇಚ್ಛೆಯಿಂದ ಲೀಲೆಗೋಸ್ಕರ ತುಂಬಿದ್ದಾನೆ. ಒಳಗೆ ತುಂಬಿ ಧಾರಣೆ ಮಾಡ್ತಾನೆ, ಹೊರಗೆ ತುಂಬಿಯೂ ಧಾರಣೆ ಮಾಡ್ತಾನೆ, ಒಳಗೆ ತುಂಬಿಯೂ ಪೋಷಣೆ ಮಾಡ್ತಾನೆ, ಹೊರಗೆ ತುಂಬಿಯೂ ಪೋಷಣೆ ಮಾಡ್ತಾನೆ. ಧಾರಣ ಪೋಷಣೆ, ರಕ್ಷಣೆ ಮಾಡ್ತಾ ಇದ್ದಾನೆ, ಧಾರಣೆ ಮಾಡ್ತಾ ಇದ್ದಾನೆ. ಬಹಿಹಿ ಅಂತಹ, ಒಳಗೂ ಹೊರಗೂ ಇದೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅದನ್ನು ಹಾಗೆ ಒಳಗೂ ಹೊರಗೂ ತುಂಬಿದ್ದೇನೆ ನಾನು. ಮಾಮೇವ ಸರ್ವಭೂತೇಷು ಬಹಿರಂತಹ ಅಪಾವೃತಂ. ಅದನ್ನು ಸಮಸ್ತ ಪ್ರಾಣಿಗಳನ್ನು ನೋಡಿದಾಗಲೂ ಇಷ್ಟೇ. ಎಷ್ಟು ಸಿಂಪಲ್ ಹೇಳಿದ ಕೃಷ್ಣ. ನಾವು ಪ್ರತಿಯೊಬ್ಬರನ್ನು ನೋಡ್ತೇವೆ, ನೋಡಿ ಅವರಿಂಥವರು, ಇವರಂಥವರು, ಅವ್ರು ನಮ್ಮ ದೋಸ್ತು, ಇವ್ರು ನಮಗೆ ಆಗದವರು, ಇವ್ರು ನಮ್ಮ ಶತ್ರುಗಳು, ಹೀಗೆ ಯಾರ್ಯಾರಿಗೋ ಏನೇನೋ ಡಿಫರೆಂಟ್ ಶೇಡ್ಸ್, ಒಬ್ಬರಿಗೆ ನಮ್ಮದೇ ಆದಂಥ ಫೀಲಿಂಗನ್ನು ಹಚ್ಚಿಕೊಂಡು ನೋಡ್ತೇವೆ. ಕೃಷ್ಣ ಹೇಳ್ತಾನೆ, ಒಬ್ಬರು ನೋಡು, ಯಾವುದನ್ನು ನೋಡಿದರೂ ದೇವರನ್ನು ನೋಡಬೇಕು ನೀನು. ಅಲ್ಲಿ ಇವರೊಳಗೂ ಭಗವಂತ ಇದ್ದಾನೆ, ಇವರು ಹೊಳಗೂ ಭಗವಂತ ಇದ್ದಾನೆ. ಇವ್ರು ನನ್ನ ಶತ್ರುಗಳಾಗೋದು ಹೇಗೆ?
ನೀನು ಅವ್ರಿಗೆ ಶತ್ರುಗಳನ್ನು ನೋಡಬೇಡ, ಭಗವಂತನನ್ನು ನೋಡು. ಮತ್ತೆ ಅವರು ನನಗೆ ಅನ್ಯಾಯ ಮಾಡಿದರು, ಭಗವಂತ ಎಂದು ಅನ್ಯಾಯ ಮಾಡೋಲ್ಲ. ನಿನಗೆ ಏನಾಗಬೇಕೋ ಅವ್ರಿಗೆ ಅದನ್ನು ಮಾಡಿಸ್ತಾನೆ. ಅದು ನಿನಗೆ ಅನ್ಯಾಯ ಮಾಡೋದಂತ ಯಾಕೆ ತಿಳ್ಕೊಳ್ತೀವಿ? ಏನೋ ಅದರಿಂದ ಒಂದು ಒಳ್ಳೆಯದಾಗಲಿಕ್ಕಿದೆ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ದುಃಖದ ಘಟನೆಗಳು ಕೂಡ ಒಂದು ರೀತಿಯ ನಮಗೆ ಅದು ಒಂದು ರೀತಿಯಿಂದ ಮುಂದೆ ಅದು ಒಳ್ಳೆಯದಾಗಲಿಕ್ಕೋಸ್ಕರವೇ ಆಗುತ್ತೆ. ಇದನ್ನು ನೀವು ಅನುಭವಿಸಿರ್ಬೋದು. ನಾನು ಜೀವನದ ಉದ್ದಕ್ಕೆ ಅನುಭವಿಸಿದ್ದೇನೆ. ಜಗತ್ತಿನಲ್ಲಿ ಒಂದು ಮಾತು ನನಗೆ ಮನವರಿಕೆ ಆಗಿಬಿಟ್ಟಿದೆ. ವ್ಯಾಸರು ಹೇಳಿದ್ದು, ಏವಮಪ್ಯಶುಭಂ ಕರ್ಮ ನಭೂತಂ ನ ಭವಿಷ್ಯತಿ. ಕೆಟ್ಟದು ಆಗಬಾರದ್ದು ಅನ್ನೋದು ಈ ತನಕ ಆಗಲಿಲ್ಲ, ಇನ್ನೂ ಆಗೋಲ್ಲ. ಯಾವುದು ಆಗಬೇಕೋ ಅದಾಗತ್ತೆ. ನಮಗೆ ಆಗಬಾರದು ಅಂತ ಇರುತ್ತೆ. ಯಾಕಂದ್ರೆ ನಮಗೆ ತತ್ಕಾಲಕ್ಕೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮಗೆ ಇಷ್ಟ ಅಲ್ಲ, ಆದರೆ ಯಾವ ಅನಿಷ್ಟವೂ ಆಗೋದಿಲ್ಲ. ನಮಗೆ ಇಷ್ಟ ಅಲ್ಲದನ್ನು ಅನಿಷ್ಟ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ನಮ್ಮ ಇಷ್ಟ ಅನಿಷ್ಟಗಳಲ್ಲ, ಯೂನಿವರ್ಸಲ್ ಇಷ್ಟ ಅನಿಷ್ಟಗಳು ಬೇರೆ ಇರ್ತವೆ. ಆ ಯೂನಿವರ್ಸಲ್ ಇಷ್ಟ ಅನಿಷ್ಟಗಳಿಗೆ ತಕ್ಕಂತೆ ಪ್ರಪಂಚ ನಡೀತಾ ಇದೆ. ಅದನ್ನು ಆ್ಯಸ್ ಇಟ್ ಈಸ್ ಆಕ್ಸೆಪ್ಟ್ ಮಾಡು. ಅವಾಗ ಆಗಬಾರದ್ದು ಆಗುವುದೇ ಇಲ್ಲ ಎಲ್ಲೂ ಕೂಡ. ಇದು ನಮ್ಮದೇ ಭ್ರಮೆ. ಎಲ್ಲ ಆಗಬಾರದ್ದೇ ಆಗೋದು ಸ್ವಾಮಿ. ಕಲಿಕಾಲ ಯಾವ ಕಾಲದಲ್ಲೂ ಆಗಬಾರದ್ದು ಆಗುವುದಿಲ್ಲ, ಆಗಬೇಕಾದ್ದೇ ಆಗೋದು. ಆದ್ದರಿಂದ ಪ್ರತಿಯೊಂದರಲ್ಲಿ ಅದರಿಂದ ನನಗೆ ಏನೋ ಒಳ್ಳೆಯದುಂಟು. ಅವರು ನನ್ನನ್ನು ವಿರೋಧಿಸುವ ಮೂಲಕ ನನ್ನ ಜೀವನದ ಗತಿಗೆ ಏನೋ ಒಂದು ಹೊಸ ಆಯಾಮವನ್ನು ಕೊಡಲಿಕ್ಕೋಸ್ಕರ ಭಗವಂತ ಇದನ್ನು ವ್ಯವಸ್ಥೆ ಮಾಡಿದ್ದಾನೆ. ಪ್ರತಿಯೊಬ್ಬರಿಂದಲೂ ನಾವು ಕಲೀಲಿಕ್ಕುಂಟು. ಪ್ರತಿಯೊಂದು ಭಗವಂತನ ಪ್ರತೀಕ. ಒಬ್ಬ ತಾಮಸ ಜೀವಿ ಒಳಗೂ ಭಗವಂತ ಕೂತು ಅವನಲ್ಲಿ ತಮೋಗುಣ ಪ್ರೇರಣೆ ಮಾಡ್ತಾ ಇದ್ದಾನೆ. ಇದೆಲ್ಲವೂ ಭಗವಂತನ ವಿಚಿತ್ರ ಲೀಲೆಗಳ ಒಂದೊಂದು ಮುಖಗಳು ಅಂತ. ಪ್ರತಿಯೊಂದನ್ನು ನೀನು ವಿಶ್ವದಲ್ಲಿ ಎಲ್ಲ ಕಡೆ ಭಗವಂತನನ್ನು ನೋಡು. ಪ್ರತಿಯೊಂದರ ಒಳಗೂ ಹೊರಗೂ ಭಗವಂತ ಇರುವುದನ್ನು ನೋಡ್ತಾ ಕೊಡು. ಆವಾಗ ಈ ವಿರಸಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಜಗಳ ಏನಿಲ್ಲ. ಯಾರ ಹತ್ರವೂ ಜಗಳ ಮಾಡಲಿಕ್ಕೆ ಆಗೋದಿಲ್ಲ, ಯಾರ ಹತ್ರವೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ, ವಿರಸ ಇಲ್ಲ. ಎಲ್ಲರನ್ನೂ ಸಂತೋಷವಾಗಿ ನೋಡೋದು, ಸಂತೋಷ ಮಾತಾಡೋದು, ಅಷ್ಟೇ ಮುಗಿದು. ಅದು ಹೇಳ್ತಾನೆ, ಮಾಮೇವ ಸರ್ವಭೂತೇಷು ಬಹಿರಂತರ ಪಾವೃತಂ. ಅಷ್ಟೇ ಸಾಲದು. ಎಲ್ಲ ಜೀವಜಾತದಲ್ಲೂ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ ಸಾಲದು. ಮತ್ತೆ ಯಜೇತ ಆತ್ಮನಿಚ ಆತ್ಮಾನಂ. ಅವನು ಎಲ್ಲ ಕಡೆ ಇದ್ದಾನಲ್ಲ, ಅವನು ನನ್ನೊಳಗೂ ಇದ್ದಾನೆ ಅಂತ ಮೊದಲು ತಿಳ್ಕೊ. ಅದನ್ನು ಎಲ್ಲರೊಳಗೂ ಭಗವಂತ ಇದ್ದಾನೆ, ನನ್ನೊಳಗೆ ಬಿಟ್ಟು ಅವನು ತಿಳ್ಕೊಂಡ್ರೆ ಏನು ಉಪಯೋಗ? ನನ್ನಲ್ಲಿ ಒಂದು ದೇವರಿಲ್ಲ, ಮತ್ತೆ ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊಳ್ಳೋದ. ಯಜೇತ ಆತ್ಮನಿಚ, ನನ್ನ ಒಳಗೂ ಅಂತರ್ಯಾಮಿಯಾಗಿ ಇದ್ದಾನೆ, ಸಮಸ್ತ ಪ್ರಪಂಚದಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ. ಇದೇ ಬಲಿಯ ದರ್ಶನ ಅಲ್ವಾ? ಮೊದಲು ಬಲಿ ಏನು ಕಂಡ? ಭೂವ್ಯೋಮಗಳಲ್ಲಿ ತುಂಬಿದ ಭಗವಂತನನ್ನು ಕಂಡ. ಒಂದು ಹೆಜ್ಜೆ, ಎರಡು ಹೆಜ್ಜೆ ಅಂದರೆ ಏನು? ಭೂವ್ಯೋಮಗಳಲ್ಲಿ ತುಂಬಿದ, ಒಳಗೂ ಹೊರಗೂ ಎಲ್ಲದರಲ್ಲೂ ತುಂಬಿದ ಭಗವಂತನನ್ನು, ಆಮ್ನಿ ಪ್ರೆಸೆಂಟ್ ಆದ ಭಗವಂತನನ್ನು ಕಂಡ. ಮೂರನೇ ಹೆಜ್ಜೆಯಲ್ಲಿ ಆತ್ಮನಿವೇದನಂ, ಆತ್ಮನಲ್ಲಿ ತನ್ನೊಳಗೆ ಅದೇ ಭಗವಂತ ತನ್ನೊಳಗಿದ್ದಾನೆ ಅಂತ ತಿಳಿದು ಅವನಿಗೆ ತನ್ನ ತಲೆಯನ್ನು ಕೊಟ್ಟ, ಮಣಿದ, ಆತ್ಮ ಸಮರ್ಪಣೆ ಮಾಡಿಕೊಂಡ. ಅದರಿಂದ ಎರಡನೇ ಸ್ಟೇಜ್ ಏನು ಅಂದರೆ, ಇಡೀ ವಿಶ್ವದಲ್ಲಿ ತುಂಬಿರುವ ಭಗವಂತ ನನ್ನೊಳಗೂ ಇದ್ದಾನೆ. ಇದು ಪೂಜಾ ವಿಧಾನವು ಹೀಗೆ. ಪೂಜೆ ಮಾಡುವುದು ಅಂದರೆ ನಾವು ಯಾವುದೋ ಒಂದು ಪ್ರತಿಮೆ ಇಟ್ಟಿರ್ತೇವೆ, ಆ ಪ್ರತಿಮೆಯಲ್ಲಿರುವ ದೇವರು ಅಂತಲ್ಲ ಪೂಜೆ ಮಾಡೋದು. ಮತ್ತೆ ನಾರಾಯಣ ಪಂಡಿತರು ಹೇಳ್ತಾರೆ ಯೋಗದೀಪಿಕಾದಲ್ಲಿ ಹೇಗೆ ಪೂಜೆ ಮಾಡಬೇಕು ಅಂತ. ಪ್ರಪಂಚದಲ್ಲಿ ಎಲ್ಲೆಡೆ ತುಂಬಿರುವ ಯಾವ ಯಾವ ವ್ಯಕ್ತ ಕ್ಷೇತ್ರಗಳಿವೆಯೋ ಅಲ್ಲಿ ಭಗವಂತನ ಸನ್ನಿಧಾನ ವಿಶೇಷ ಇರತಕ್ಕ ಸಮಸ್ತ ತೀರ್ಥಕ್ಷೇತ್ರಗಳಲ್ಲಿ ಇರತಕ್ಕ ದೇವಾಲಯಗಳಲ್ಲಿ ಆ ಸಾವಿರಾರು ವರ್ಷಗಳಿಂದ ಪೂಜೆಗೊಳ್ಳುವ ಋಷಿಮುನಿಗಳಿಂದ ಪ್ರತಿಷ್ಠವಾದ ಪ್ರತಿಮೆಗಳಲ್ಲಿರುವ, ಮತ್ತು ಹಾಗೆಯೇ ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂಥ, ತಾನು ಸ್ವತಃ ಪೂಜೆ ಮಾಡಿ ಯತಿಗಳಿಗೆ ಕೊಟ್ಟಿರತಕ್ಕಂಥ ಸಮಸ್ತ ಪ್ರತಿಮೆಗಳಲ್ಲಿ ಇರುವ ಭಗವಂತನೇ ನನ್ನ ಹೃದಯದಲ್ಲಿ ಇದ್ದು ಈ ಪ್ರತಿಮೆಯಲ್ಲಿ ಇದ್ದಾನೆ ಅಂತ ಇಷ್ಟೆಲ್ಲ ಯೋಚನೆ ಮಾಡುವಂತಾನೆ. ಪೂಜೆ ಅಂದರೆ ಅದು. ಹೀಗೆ ಅದನ್ನು ಆ ಪ್ರತಿಮೆಯಲ್ಲಿ ಇಡೀ ವಿಶ್ವದ ಶಕ್ತಿಯನ್ನು ಚಿಂತನೆ ಮಾಡುವಂತಾರೆ. ಅದನ್ನೇ ಯಜೇತ ಆತ್ಮನಿಚ, ಇಡೀ ವಿಶ್ವದಲ್ಲಿ ತುಂಬಿರುವಂಥ ಪ್ರತಿಯೊಂದರ ಒಳಗೂ ಹೊರಗೂ ತುಂಬಿ ಪ್ರತಿಯೊಂದನ್ನು ನೇಮಿಸ್ತಕ್ಕಂಥ ಆ ಪರಶಕ್ತಿಯೇ ನನ್ನೊಳಗಿದ್ದು ನನ್ನನ್ನು ನಿಯಂತ್ರಿಸ್ತಾ ಇದ್ದಾರೆ. ಈಗ ಏನಾಯ್ತು ಗೊತ್ತುಂಟ? ಬಹಳ ಕಷ್ಟ. ಈಗ ನನ್ನನ್ನು ದ್ವೇಷ ಮಾಡತಕ್ಕ ಶತ್ರುವಿನ ಒಳಗಿರ್ತಕ್ಕ ಭಗವಂತ ನನ್ನೊಳಗೆ ಇದ್ದಾನೆ. ಅವನಲ್ಲಿ ದ್ವೇಷ ಮಾಡಿಸ್ತಾ ಇದ್ದಾನೆ, ನನ್ನೊಳಗಿದ್ದು ಪ್ರೀತಿ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಅರ್ಥ ಆದಾಗ
ಈ ಹೊರಗಿನ ಜಗಳ ರಾಗದ್ವೇಷ ಈ ಯಾವುದಕ್ಕೂ ಅರ್ಥ ಇಲ್ಲ ಆಗಿಬಿಡುತ್ತಪ್ಪ. ಅದು ಯಜೇತ ಆತ್ಮನಿಚಾತ್ಮಾನಂ, ಹೃದಯದಲ್ಲಿ ಹೇಗೆ ಧ್ಯಾನ ಮಾಡಬೇಕು? ಯಥಾಖಂ ಅಮಲಾಶಯ. ಅಮಲಾಶಯ ಅಂದರೆ ಸ್ವಚ್ಛವಾದ ಮನಸ್ಸಿನಿಂದ ದೇವರನ್ನು ಧ್ಯಾನ ಮಾಡಬೇಕು ಅಂತ. ಇಲ್ಲಿ ಮುಖ್ಯ ಹೇಳೋದು ಅದು. ಮನಸ್ಸು ಶುದ್ಧವಾಗಿರಲಿ. ನಮ್ಮದು ಎಲ್ಲ ಸಮಸ್ಯೆಗಳು ಅಶುದ್ಧವಾದ ಇಂಪ್ಯೂರ್ ಮೈಂಡ್ ಅನ್ನುವುದೇ ಎಲ್ಲ ಜೀವನದ ಸಮಸ್ಯೆಗಳಿಗೆ ಕಾರ್ಖಾನೆ, ಮೂಲ. ಅಲ್ಲಿಂದೇ ಪ್ರಾರಂಭ ಆಗುವುದು. ಅದರಿಂದ ಮೊದಲು ಅಮಲಾಶಯ, ಮನಸ್ಸನ್ನು ನಾವು ದಿನಾ ಸ್ವಚ್ಛ ಮಾಡ್ತೇವೆ. ಸೋಪ್ ಹಾಕಿ, ಕಾಸ್ಟ್ಲಿಯೆಸ್ಟ್ ಸೋಪ್ ತಂದು ಮೈಗೆಲ್ಲ ಸೋಪ್ ಹಾಕ್ತೇವೆ. ಆಮೇಲೆ ಸೋಪ್ ಹಾಕಿದರೂ ಕೂಡ ಸಾಕಾಗುವುದಿಲ್ಲ ಅಂತ ಆಮೇಲೆ ಪೌಡ್ರ್ ಹಾಕ್ತೇವೆ, ಸ್ನೋ ಹಾಕ್ತೇವೆ, ಸೆಂಟ್ ಹಾಕ್ತೇವೆ. ಅಂದರೆ ಒಳಗಿನ ವಾಸನೆ ಇನ್ನೊಬ್ಬರಿಗೆ ಬರದೇ ಇರಲಿ ಅಂತ ಒಂಚೂರು ಘಮ ಘಮ ಅಂತ ಬರಲಿ ಅಂತ ಏನೆಲ್ಲ ಹಚ್ಚುತ್ತೇವೆ. ಆದರೆ ಮನಸ್ಸು ವಾಸನೆ ಹೊಡಿತಾ ಇರುತ್ತಲ್ಲ, ಅದನ್ನು ಯಾಕೆ ತೊಳೆಯೋಲ್ಲ? ಅಮಲಾಶಯ, ಮೊದಲು ಮನಸ್ಸನ್ನು ತೊಳಿ. ಮೈ ತೊಳೆಯೋದು ಸುಲಭ, ಯಾರೂ ತೊಳೆಯುವುದು. ಮನಸ್ಸನ್ನು ತೊಳೆಯಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಮನಸ್ಸಿಗೆ ನಾವು ಕೊಳೆ ತುಂಬಿಸ್ತಾ ಇರ್ತೇವೆ, ತೊಳೆಯೋದೇ ಇಲ್ಲ. ಇಡೀ ಜೀವಮಾನದಲ್ಲಿ ಕೊಳೆ ತುಂಬುವ ಕೆಲಸ ನಡೆಯುತ್ತೆ, ತೊಳೆಯೋ ಕೆಲಸ ನಡೆಯೋದಿಲ್ಲ. ಅದಕ್ಕೆ ಅಮಲಾಶಯ, ಮನಸ್ಸನ್ನು ಸ್ವಚ್ಛವಾಗಿಡು. ಅಂದರೆ ರಾಗ, ದ್ವೇಷ, ಕಾಮ, ಕ್ರೋಧ ಇವೇ ಕೊಳೆಗಳು. ಇವೆಲ್ಲ ಬಾರದ ಹಾಗೆ ಜಾಗ್ರತೆ ಮಾಡ್ತಾ ಇರಬೇಕು. ಯಾಕಂದರೆ ಬಂದರೆ ಗೊತ್ತಾಗುತ್ತೆ ನಮಗೆ, ಗೊತ್ತಾಗೋದಿಲ್ಲ ಅಂತೇನಲ್ಲ. ಈಗ ಕಾಮ ಬಂತು, ಈಗ ಕ್ರೋಧ ಬಂತು, ಈಗ ದ್ವೇಷ ಬಂತು, ಗೊತ್ತಾಗ್ತದೆ. ಗೊತ್ತಾದಾಗ ಬರಬಾರ್ದು ಬರಬೇಡಪ್ಪ ದಮ್ಮಯ್ಯ ಬರಬೇಡ ಅಂತ ಹೇಳಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡು. ಅಮಲಾಶಯ, ಹೀಗೆ ಮನಸ್ಸನ್ನು ಕೊಳೆ ಮಾಡತಕ್ಕಂಥ ಪ್ಯಾಷನ್ಸ್ ಅದನ್ನು ತೊಳಿಬೇಕು. ಮೂಲಭೂತವಾದಂಥ ಕೊಳೆ ಯಾವುದು ಗೊತ್ತುಂಟ? ಈಗೋ. ಅದನ್ನು ನಾನು ಯಾವಾಗ ದೇವರ ಹತ್ರ ಹೋಗಲಿಕ್ಕೆ ಮೂಲಭೂತವಾದ ಕೊಳೆ ಎಂದರೆ ಅಹಂಕಾರ ಮತ್ತು ಮಮಕಾರ. ಅಹಂ, ಐ ಆ್ಯಂಡ್ ಮೈ, ಇವು ಎರಡು ಭಯಂಕರವಾದ ಕೊಳೆಗಳು. ಈ ಎರಡನ್ನು ಆದಷ್ಟು ನಾನು 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 ಅನ್ನೋದನ್ನು ಕಮ್ಮಿ ಮಾಡಿದರೆ, ಅದಕ್ಕೆ ಸಂಸ್ಕೃತದಲ್ಲಿ ಆತ್ಮನಿಗೆ ಬಹುವಚನಂ ಅಂತ. ನಾನು ಮಾಡಿದೆ ಅಂತ ಆದಷ್ಟು ಕಮ್ಮಿ ಮಾಡು. ಕಡೆಗೇನು ನಾವು ಮಾಡಿದೆವು ಅಂತ ಆದರೂ ಹೇಳಪ್ಪ, ನಾನು ಮಾಡಿದೆ ಅನ್ನೋದನ್ನು ಕಮ್ಮಿ ಮಾಡು. ಆತ್ಮನಿ ಇನ್ನೊಬ್ಬರು ಮಾಡಿದಾಗ ಈ ಏಕವಚನವೇ. ಈಗ ನಮ್ದೇನಾಗಿದೆ, ನಾನು ಮಾಡಿದೆ ಮತ್ತು ನೀವು ಮಾಡಿದಿರಿ, ನಿಮಗಾವ ಬಹುವಚನ. ಸಂಸಾರ ಆಗಲ್ಲ, ಇನ್ನೊಬ್ಬರಿಗೆ ಏಕವಚನ, ನನಗೆ ಬಹುವಚನ ಹೇಳಬೇಕು. ಯಾಕೆಂದರೆ ನಾನು ನಾನು ಅಂತ ಬರಬಾರ್ದು, ಆದಷ್ಟು ಕಮ್ಮಿ ಆಗಬೇಕು. ಅದಕ್ಕೆ ನಾವು ನಾನು, ನನ್ನೊಳಗಿರತಕ್ಕಂಥ ತತ್ವಾಭಿಮಾನ ದೇವತೆಗಳು, ನನಗೆ ಸಹಾಯಕರಾಗಿರ್ತಕ್ಕಂಥವ್ರು ಎಲ್ಲ ಸೇರಿ ಒಟ್ಟಿಗೆ ಆದದ್ದು ಸ್ವಾಮಿ, ನಮ್ಮದು ಒಬ್ಬರದೇ ಅಲ್ಲ, ಏನಿಲ್ಲ, ನಾವು ಮಾಡಿದೆವು ಅಂತ ಆತ್ಮನಿಗೆ ಬಹುವಚನ. ಅದನ್ನು ಈಗೋ ಕಳಚಿಕೊಳ್ಳಲಿಕ್ಕೆ ಅದು ಈ ನಾವು ಅನ್ನೋ ಬಹುವಚನವೇ ಇನ್ನೊಂದು ಈಗೋ ಹಾಕಿ ಕೂತ್ಬಿಟ್ಟಿದೆ. ನಾವು ಏನು ಹೇಳ್ತೇವೆ ಅಂದರೆ ನಾನು ಅನ್ನೋದಕ್ಕಿಂತ ದೊಡ್ಡ ಸೇತೋಲ್ಸ ಅಲ್ಲಿ ಅದು ನಾವು ಅನ್ನೋದು ಈಗೋ ಕಳಚಿಕೊಳ್ಳಲಿಕ್ಕೆ ಇದ್ದದ್ದೇ, ಅದು ಇನ್ನೊಂದು ಈಗೋ ಆಗಿ ಒಂದು ಕೂತ್ಬಿಟ್ಟಿದೆ ಈಗ. ಅದರಿಂದ ಹೇಳ್ತಾನೆ ಅಮಲಾಶಯ, ಅಹಂ ಮತ್ತು ಮಮ, ಇದಕ್ಕಿಂತ ದೊಡ್ಡ ಕೊಳೆಯೇ ಇಲ್ಲ. ಉಳಿದದ್ದೆಲ್ಲ ಇದರ ಸಬ್ ಪ್ರೊಡಕ್ಷನ್. ಮೇನ್ ಪ್ರಾಡಕ್ಟ್ ಇದೆ ಅಹಂ ಮಮ. ಅದನ್ನು ತೊಳೆದು ಹೇಗಾಗಬೇಕು? ನೀನು ಹೇಗಾಗಬೇಕು ಅಂತ ನಿನ್ನ ಮನಸ್ಸು ಯಥಾಖಂ, ಆಕಾಶದಂತೆ ನಿರಾಳವಾಗಿ ಬಿಡು ಅಂತಾರೆ. ಆಕಾಶದಂತೆ ನಿರಾಳವಾಗು. ಯಾಕಂದ್ರೆ ಆಕಾಶಕ್ಕೆ ಈ ನೋಡಿ ಮಣ್ಣು ಅಂಟಿಕೊಳ್ಳುತ್ತೆ, ಯಾವುದೋ ಒಂದು ಮಣ್ಣು ಅಂದ್ರೇನೆ ಕೊಳೆ. ಮಣ್ಣು ಅಂಟಿಕೊಳ್ಳೋದು, ಮಣ್ಣು ಅಂಟಿಕೊಳ್ಳುತ್ತೆ, ನೀರು ಅಂಟಿಕೊಳ್ಳುತ್ತೆ. ಬೆಂಕಿ ಗಾಳಿ ಅಂಟಿಕೊಳ್ಳೋಲ್ಲ, ಆದರೂ ಒಂದು ಸ್ವಲ್ಪ ಅದರಲ್ಲೂ ಉಂಟು. ಯಾಕೆಂದರೆ ಬೆಂಕಿ ಏನನ್ನೂ ಅಂಟಿಸಿಕೊಳ್ಳೋದಿಲ್ಲ, ಅದು ನಾವು ಅಂಟಿಸ್ತೇವೆ. ಈಗ ಯಾವುದು ಹೋಮದ ಬೆಂಕಿ, ಅಡಿಗೆ ಬೆಂಕಿ, ಶ್ಮಶಾನದ ಬೆಂಕಿ, ಅಯ್ಯೋ ಮೈಲಿಗೆ, ಅದು ಮುಟ್ಟಿ ಸ್ನಾನ ಮಾಡಬೇಕು. ಬೆಂಕಿಯನ್ನು ಮೈಲಿಗೆ ಮಾಡಿಬಿಡ್ತೇವೆ ನಾವು. ಗಾಳಿ, ಗಠಾರದಿಂದ ಬರುವ ಗಾಳಿ ಮುಗಿಡ್ಕೊಳ್ಬೇಕು. ಪ್ರಾಣಾಯಾಮ ಕಲಿಸ್ತದೆ ಅದು. ಗಾಳಿ ಪ್ರಾಣಾಯಾಮ ಮಾಡದೇ ಇದ್ದವರಿಗೂ ಕಲಿಸ್ತದೆ. ಆದರೆ ಆಕಾಶ ವಾಸನೆ ಬರೋದು ಅಂತುಂಟ. ಆಕಾಶಕ್ಕೆ ಯಾವುದಾದ್ರೂ ಈ ಪಂಚಭೂತಗಳಲ್ಲಿ ಯಾವುದಾದ್ರೂ ಲೇಪ ಆಗೋದುಂಟ? ಮಣ್ಣು, ನೀರು, ಗಾಳಿ, ಬೆಂಕಿ ಯಾವುದರ ಲೇಪವೂ ಇಲ್ಲ ಅದಕ್ಕೆ. ಅದರಿಂದ ಆಕಾಶದಂತೆ ನಿರ್ಲಿಪ್ತನಾಗು. ಬಿ ಲೈಕ್ ಸ್ಕೈ. ಆಕಾಶದಂತೆ ಆಗು ಅಂತಾನೆ. ಎಷ್ಟು ಕಷ್ಟ, ಅದು ಎಷ್ಟು ಸಿಂಪಲ್ ಹೇಳ್ತಾನೆ ನೋಡಿ. ಕ್ಲೀನ್ ಸ್ವಚ್ಛವಾಗಿ ಇಟ್ಟುಕೋ ಮನಸ್ಸು. ಆಕಾಶದಂತೆ ನಿರಂಬಳವಾಗಿರಬೇಕು, ಏನು ಅಂಟಿಸ್ಕೊಳ್ಳಬಾರದು. ಆಮೇಲೆ ಭಗವಂತನನ್ನು ಧ್ಯಾನ ಮಾಡಬೇಕು. ಹಾಗೆ ಯಥಾಖಂ, ಆಕಾಶ ಹೇಗೋ ಹಾಗೆ. ಅಂದರೆ ಆಕಾಶವತ್ ಸರ್ವಗತಶ್ಚ ನಿತ್ಯ, ಇಡೀ ಆಕಾಶದಂತೆ ಎಲ್ಲೆಡೆಯೂ ತುಂಬಿರುವ ಶಕ್ತಿಯಿಂದ ಭಗವಂತನನ್ನು ಧ್ಯಾನ ಮಾಡು.
ಆ ಆಕಾಶದಂತೆ ಎಲ್ಲೆಡೆ ಇರುವ ತುಂಬಿ ಶಕ್ತಿ ನನ್ನ ಹೃದಯದೊಳಗೆ ಅಣೋರಣೀಯನಾಗಿ ಇದ್ದಾನೆ. ಹೇಗಿದ್ದಾನೆ? ಯಥಾಖಂ ಅಂದರೆ ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ಖಂ ಸುಶಿರಂ. ಆ ದೇಹದ ಒಳಗೆ ಒಂದು ಸೂಜಿಯ ಮನೆಯಷ್ಟು ಸಣ್ಣ ಸುಶಿರ ಇದೆ, ಖಂ ಸ್ಪೇಸ್ ಇದೆ, ಅದರಲ್ಲಿದ್ದಾನೆ. ಅಲ್ಲಿ ಧ್ಯಾನ ಮಾಡಿ. ಹೀಗೆ ಯಥಾಖಂ ಮೊದಲು ಮನಸ್ಸು ಆಕಾಶದಂತೆ ನಿರಂಬಳವಾಗಲಿ. ಆಮೇಲೆ ಭಗವಂತ ಯಥಾಖಂ ಆಕಾಶದಂತೆ ಎಲ್ಲೆಡೆ ತುಂಬಿರುವ ಭಗವಂತ ಹೃದಯದಲ್ಲೂ ತುಂಬಿದ್ದಾನೆ. ಎಲ್ಲಿ? ಯಥಾಖಂ ಖಂ ಅನತಿಕ್ರಮ್ಯ ಹೃದಯಾಕಾಶದಲ್ಲಿ. ಹೃದಯಾಕಾಶ ಅಂದರೆ ತದೇ ನಮ್ಮ ಥೈಮಸ್ ಗ್ಲ್ಯಾಂಡಿನ ಮಧ್ಯದಲ್ಲಿ ಇರತಕ್ಕಂಥ ಒಂದು ಸೂಜಿ ಮನೆಯಂಥ ಸ್ಪೇಸು. ಆದರೆ ಮಹಾವಕಾಶ ಸಂಯುತ ಇಡೀ ವಿಶ್ವದ ಸಮಸ್ತ ಸಂಗತಿ ಆ ಸೂಜಿ ಮನೆಯಂಥ ಸ್ಪೇಸ್ನಲ್ಲಿದೆ. ಅದನ್ನು ಧ್ಯಾನ ಮಾಡು, ಯೋಚನೆ ಮಾಡು. ಹಾಗೆ ಭಗವಂತನ ಬಗ್ಗೆ ಹೀಗೆ ಚಿಂತನೆ ಮಾಡು. ಯಜೇತ, ಅಲ್ಲಿ ಧ್ಯಾಯೇತ ಅಂತ ಹೇಳಲಿಲ್ಲ, ಯಾಕೆಂದರೆ ಇದು ಫಾರ್ ಕಾಮನ್ ಮ್ಯಾನ್ ನೀವು ಹೇಳೋದು. ಧ್ಯಾಯೇತ ಅಲ್ಲ, ಯಜೇತ. ಯಜನ ಅಂದರೆ ಪೂಜೆ. ಈಗ ನನ್ನೊಳಗೆ ಭಗವಂತ ಇದ್ದಾನೆ, ನನ್ನ ಹೃತ್ಕಮಲ ಮಧ್ಯ ನಿವಾಸಿಯಾಗಿದ್ದಾನೆ, ಅವನು ಇಡೀ ವಿಶ್ವದಲ್ಲಿ ತುಂಬಿದ್ದಾನೆ ಅಂತ ಶುದ್ಧವಾದ ಮನಸ್ಸಿನಿಂದ ನೆನೆ ಚಿಂತನೆ ಮಾಡು. ಅಷ್ಟೇ ನಿನ್ನನ್ನು ಉದ್ಧಾರದ ದಾರಿಯಲ್ಲಿ ಕೊಂಡೊಯ್ಯುತ್ತೆ. ಇತಿ ಸರ್ವಾಣಿ ಭೂತಾನಿ ಮದ್ಭಾವೇನ ಮಹಾದ್ಯುತೆ ಸಭಾಜಯೇನ್ ಮನ್ಯಮಾನಃ ಕೇವಲಂ ಜ್ಞಾನಮಾಶ್ರಯನ್. ಇತಿ ಸರ್ವಾಣಿ ಭೂತಾನಿ ಮದ್ಭಾವೇನ, ಎಲ್ಲ ಭೂತಗಳಲ್ಲಿಯೂ ಭಗವಂತನ ಭಾವವನ್ನು ನೋಡಬೇಕು ಅಂತ. ಎಲ್ಲ ಭೂತಗಳಲ್ಲೂ ಭಗವಂತನ ಭಾವ ಅಂದರೆ ಇರುವಿಕೆ. ಎಲ್ಲ ಭೂತಗಳಲ್ಲೂ ಭಗವಂತನ ಇರುವಿಕೆಯನ್ನ ನೋಡು. ಒಂದು ವಸ್ತು ಅಂತಲ್ಲ, ಸಮಸ್ತ ಮನುಷ್ಯರು ಅಷ್ಟೇ ಅಲ್ಲ, ಪ್ರಾಣಿಗಳು, ಹುಳ ಹುಪ್ಪಟೆ, ಶುನಿ ಜೈವ ಶ್ವಪಾಕೇಚ ಮುಂದೆ ಹೇಳ್ತಾರೆ. ಅದನ್ನು ಇಲ್ಲಿಯೂ ಬರ್ತದೆ, ಗೀತೆಯಲ್ಲಿ ಬಂದ ಮಾತನ್ನೇ ಇಲ್ಲಿ ಹೇಳ್ತಾನೆ. ಇಲ್ಲಿ ಇನ್ನೂ ಬೇರೆ ರೀತಿ ಹೇಳ್ತಾನೆ. ಒಂದು ಹುಳ ಹುಪ್ಪಟೆ ಸಮಸ್ತ ವಸ್ತುವಿನಲ್ಲಿಯೂ ಭಗವಂತನ ಆ ಸೃಷ್ಟಿಯ ವಿಚಿತ್ರವನ್ನು ಯೋಚನೆ ಮಾಡು. ನೋಡ್ಬೇಕು ಭಗವಂತ ಏನು ವಿಚಿತ್ರ. ಜೇಡ್ರ ಹುಳ ಅದು ಬಲೆ ಕಟ್ಟತ್ತೆ. ನಮಗೆ ನ್ಯೂಸೆನ್ಸ್ ಅದು. ಮನೆಯಲ್ಲೆಲ್ಲ ಬಲೆ ಕಟ್ಟಿ ಹಾಳುವಂಥ ಪೊರಕೆ ತಂದು ಝಾಡಿಸಿಬಿಡ್ತೇವೆ. ನಾವು ಪೊರಕೆಯಿಂದ ಝಾಡಿಸೋದು ಸುಲಭ, ಅದು ಕಟ್ಟಿದಷ್ಟು ಚಂದದ ಆರ್ಟಿಸ್ಟಿಕ್ ಆಗಿ ಬಲೆ ಕಟ್ಟಲಿಕ್ಕೆ ಬರುತ್ತಾ ನಮಗೆ? ಎಷ್ಟು ಆರ್ಟಿಸ್ಟಿಕ್ ಆಗಿ ಕಡುತ್ತೇರಿ, ಬ್ಯೂಟಿಫುಲ್, ರಿಯಲಿ ಆರ್ಟಿಸ್ಟಿಕ್. ಇಷ್ಟು ಪರ್ಫೆಕ್ಟ್ ಆಗಿ ಆ ಬಲೆ ಕಟ್ಟುತ್ತೆ, ಅದು ಅಷ್ಟು ಚಂದ. ಈ ಕಲೆ ಎಲ್ಲಿಂದ ಬಂತು? ನಮಗೆ ಆಗೋದು. ನಮಗೆ ಎಲ್ಲ ಕಂಪಸ್ ಬಾಕ್ಸ್ ತಂದು ಫುಟ್ ರೂಲರು ಅದು ಇದು ಎಲ್ಲ ಹಿಡ್ಕೊಂಡು ಹೇಳಿದ್ರು ವಾರೆ ಹೋಗುತ್ತೆ. ಅದು ಏನಿಲ್ಲ, ಅದು ಬಾಲದಿಂದ ನೂರು ಇಳಿಸ್ಕೊಂಡು ಹೀಗೆ ಹೋದು ಹೀಗೆ ಹೋಯ್ತು ಅಂದರೆ ಫಸ್ಟ್ ಕ್ಲಾಸ್ ಒಂದು ಶೇಪ್ ಆಯಿತು. ಸೋ ಆರ್ಟಿಸ್ಟಿಕ್. ಯಾರು ಈ ಕಲೆಯನ್ನು ಕಲಿಸಿತ್ತು? ಒಳಗಿದ್ದ ಭಗವಂತ ಅಲ್ವಾ? ಇದು ಪ್ರತಿಯೊಂದು ವಸ್ತುವಿನಲ್ಲಿಯೂ ಭಗವಂತ ಏನು ಶಕ್ತಿ ಇಟ್ಟಿದ್ದಾನೆ. ಒಂದೊಂದು ವಸ್ತುವನ್ನು ನೋಡು, ಇಡೀ ವಿಶ್ವ ವಿಸ್ಮಯವಾಗಿ ಕಾಣುತ್ತೆ ನನಗೆ. ಒಂದೊಂದು ವಸ್ತುವಿನಲ್ಲೂ ಒಂದೊಂದು ವಿಚಿತ್ರ ಶಕ್ತಿ ಇಟ್ಟಿದ್ದಾನೆ. ಜೇನು ಹುಳ ಏನು ಅದ್ಭುತ ಅದು. ಯಾವುದೋ ಹೂವಿಗೆ ಹೋಗಿ 100 ಹೂವುಗಳಿಗೆ ಹೋಯ್ತು, ಕೂತಿತು, ಅಲ್ಲಿಂದ ಏನೋ ರಜಸ್ಸು ಕಣಗಳನ್ನು ಹೆಕ್ಕಿ ತಂತು, ಅದನ್ನು ರಸ ಮಾಡಿ ತುಂಬಿಸಿ ಜೇನು. ನಮಗೆ ಕುಡಿಲಿಕ್ಕೆ ಗೊತ್ತುಂಟು, ಮಾಡಲಿಕ್ಕೆ ಗೊತ್ತುಂಟ? ಅವು ಮಾಡಿಟ್ಟದನ್ನು ಹಿಂಡಿ ಕುಡಿದು ಬಿಡ್ತೇವೆ ನಾವು. ಇವತ್ತು ಯಾವ ವಿಜ್ಞಾನಿಗೂ ಹೂವಿನ ಪರಾಗದಿಂದ ಮಧುವನ್ನು ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ. ಆ ವಿಜ್ಞಾನ ಗೊತ್ತಿರುವುದು ಜೇನು ನೊಣಗಳಿಗೆ ಮಾತ್ರ. ಯಾರು ಕಲಿಸಿದ್ದು? ಇದು ಒಂದೊಂದು ವಸ್ತುವಿನಲ್ಲಿಯೂ ಭಗವಂತಂ ಅವಸ್ಥಿತಂ ಸರ್ವಾಣಿ ಭೂತಾನಿ ಮದ್ಭಾವೇನ. ಪ್ರತಿಯೊಂದು ವಸ್ತುವಿನಲ್ಲಿಯೂ ಭಗವಂತನ ಇರವನ್ನು ನೋಡು. ಎಂಥ ಶಕ್ತಿಯನ್ನು ತುಂಬಿದ್ದಾರೆ. ನಾವು ನೆಗ್ಲೆಕ್ಟ್ ಮಾಡುವ ನ್ಯೂಸೆನ್ಸು ಅಂತ ಅವನ್ನ ತೆಗೆದು ಹರಿದು ಬಿಸಾಡುವ ಗಿಡಬಳ್ಳಿಗಳು, ಕಳೆಗಳು, ವೀಡ್ಸ್ ಅಂತ, ಅದರಲ್ಲಿ ಎಂಥ ಶಕ್ತಿ ತುಂಬಿದ್ದಾನೆ ನೋಡಿ. ದರ್ಭೆ ಅದೊಂದು ವೀಡಲ್ವ? ಯಾತಕ್ಕೂ ದನ ಕೂಡ ತಿನ್ನೋದಿಲ್ಲ, ಅಷ್ಟು ದೊರಗದು. ದರ್ಭೆ ಅನ್ನೋದು ಒಂದು ವೀಡು. ಆದರೆ ಇವತ್ತು ನಿಮಗೆ ದುಷ್ಟಶಕ್ತಿಯನ್ನು ನಿವಾರಣೆ ಮಾಡಿ ಯಾವ ಹೋಮಕರ್ಮ ಮಾಡಬೇಕಾದ್ರೂ ದರ್ಭೇ ಬೇಕು. ಏನು ಶಕ್ತಿ ತುಂಬಿದೆ ಅದರಲ್ಲಿ. ಅದನ್ನು ನೀವು ಚಿನ್ನದ ಪವಿತ್ರದ ಉಂಗುರ ಹಾಕೊಂಡ್ರೆ ಬರ್ತವೆ ದೈತ್ಯರು. ಅವುಗಳಿಗೂ ಚಿನ್ನ ಅಂದರೆ ಇಷ್ಟ, ದುಷ್ಟಶಕ್ತಿಗಳಿಗೂ. ನಮಗೂ ಇಷ್ಟ, ಅವುಗಳಿಗೂ ಇಷ್ಟ. ಹಾಗಾಗಿ ನಾವು ಚಿನ್ನದ ಉಂಗುರ ಹಾಕೊಂಡು ಕೂಡಲೇ ಅಸುರರೆಲ್ಲ ಬಂದುಬಿಡ್ತಾರೆ. ಆಗಮಾರ್ಥಂತು ದೇವಾನಾಮನ, ಆಗಮಾರ್ಥಂತು ರಕ್ಷಸಾಮ್ ಆಗಿಬಿಡುತ್ತೆ ಇದು ಚಿನ್ನದ ಪವಿತ್ರದ ಉಂಗುರ ಹಾಕ್ಕೊಂಡ್ರೆ. ಅದೇ ನೀವು ದರ್ಭೆ ಉಂಗುರ ಹಾಕ್ಕೊಂಡ್ರೆ, ಸುತ್ತ ಕುಂಡದ ಸುತ್ತ ದರ್ಭೆ ಹಾಕಿಬಿಟ್ರೆ ದುಷ್ಟಶಕ್ತಿಗಳು ಬರೋಲ್ಲ. ಅದು ಏನು ಶಕ್ತಿಪ್ಪ? ಆ ದರ್ಭೆಗೆ ಹೇಳಿ ಕೇಳಿ ಯಾತಕ್ಕೆ ಉಪಯೋಗ ಇರೋದು? ಒಂದು ವೀಡು ಕಾಡಿನಲ್ಲಿ ಬೆಳೆಯೋದು. ಯಾರೋ ಅದನ್ನು ಗೊಬ್ಬರ ಹಾಕಿ ಬೆಳೆಸೋದಿಲ್ಲ. ಯಾವ ಗಿಡದಲ್ಲೂ ಇಲ್ಲದ ಒಂದು ವಿಚಿತ್ರವಾದ ದುಷ್ಟ ನಿರೋಧಕ.
ಅದನ್ನು ಒಂದು ಏನು ಅಂದರೆ ರೋಗ ನಿರೋಧಕ ಮಾತ್ರೆಗಳಿದೆ, ಆ್ಯಂಟಿಸೆಪ್ಟಿಕ್ ಪಿಲ್ಸ್ ಇಲ್ವ ಆ ಥರ ಅದು ಆ್ಯಂಟಿಸೆಪ್ಟಿಕ್ ದುಷ್ಟಶಕ್ತಿಗಳು ಬರದಂತೆ ಮಾಡುವ ಕೆಲಸವನ್ನು ಅದು ಮಾತ್ರ ಮಾಡಬಲ್ಲದು. ಇದಕ್ಕಿಂತಲೂ ಒಂದು ಕಳೆ ಇದೆ, ಯಾವುದು ದರ್ಭೆ ಆದರೂ ಬೇಕು, ಇನ್ನೊಂದಿದೆ ಉತ್ತರಣೆ ಗಿಡ ಅಂತ. ಅದು ಕಾಡಿನಲ್ಲಿ ಬೆಳೆದ್ರೆ ಎಲ್ಲ ತೋಟದಲ್ಲಿ ಬೆಳೆದ್ರೆ ಅದನ್ನು ಯಾವುದು ಕಳೆ ಅಂದರೆ ಯಾತಕ್ಕೂ ಉಪಯೋಗ ಇಲ್ಲದ ಗಿಡ ಅದು. ಆದರೆ ಆಭಿಚಾರ ಕ್ರಿಯಾ ಶಾಂತ್ಯೈ ಅಪಮಾರ್ಗಾಹುತಿ ಕ್ರಿಯಾ, ಒಬ್ಬ ಮನುಷ್ಯನಿಗೆ ಯಾರಾದರೂ ವಿಚ್ ಕ್ರಾಫ್ಟ್ ಮಾಡಿ ಅವನು ಸಾಯಬೇಕು ಅಂತ ಅಭಿಚಾರ ಪ್ರಯೋಗ ಮಾಡಿದರೆ ಅದರ ಪರಿಹಾರಕ್ಕೋಸ್ಕರ ಉತ್ತರಣೆಯ ಗಿಡದ ಸಮಿಧೆಯಿಂದ ಹೋಮ ಮಾಡುವುದು ಶಾಸ್ತ್ರಕಾರ. ಒಬ್ಬ ಮನುಷ್ಯನ ಸಾವಿನಿಂದ ಪಾರು ಮಾಡುವಂಥ ಒಂದು ವಿಚಿತ್ರ ಶಕ್ತಿ ಅನ್ನೋದ್ರಲ್ಲಿ ತುಂಬಿದ್ದಾನೆ ಭಗವಂತ. ಉತ್ತರಣೆ ಅಂದ್ರೆ ಯಾತಕ್ಕೆ ಉಪಯೋಗ ಒಂದು ಕಾಡು ಗಿಡ. ಹೀಗೆ ಇದೇ ಹೇಳೋದು ನಾನು, ಒಂದೊಂದು ವಸ್ತುವಿನಲ್ಲಿ ಮದ್ಭಾವೇನ, ಒಂದೊಂದು ವಸ್ತುವಿನಲ್ಲಿಯೂ ಭಗವಂತನ ಮದ್ಭಾವ, ಭಗವಂತನ ಸದ್ಭಾವ ಇರುವಿಕೆ. ಪ್ರತಿಯೊಂದು ವಸ್ತುವಿನಲ್ಲಿಯೂ ಭಗವಂತನ ಇರುವಿಕೆಯನ್ನು ನೋಡಿದರೆ ಈ ವಿಶ್ವದ ಒಂದೊಂದು ಸಂಗತಿಯೂ ಒಂದು ವಿಸ್ಮಯ. ಇಷ್ಟು ಸಾಲದ ಮತ್ತು ವೇದಾಂತ ಓದಬೇಕಾ ಭಗವಂತನ ತಿಳಿಯೋದಕ್ಕೆ? ಜಸ್ಟ್ ಅಬ್ಸರ್ವ್ ದೀಸ್ ಥಿಂಗ್ಸ್ ಬಿಫೋರ್ ಯು. ನಿನ್ನ ಕಣ್ಮುಂದೆ ಇರುವುದನ್ನು ನೋಡು, ಅದನ್ನೇ ಯೋಚನೆ ಮಾಡು. ಆದರೆ ಒಂದು ಎಚ್ಚರ ಕೊಡ್ತಾನೆ, ಇದನ್ನು ಉದ್ಧವನ ಹತ್ರ ಹೇಳಿದ ಕೃಷ್ಣ ಉದ್ಧವನಿಗೆ ಒಂದು ವಿಶೇಷಣ ಕೊಡುತ್ತಾನೆ. ಇದು ಹೇಳಿದಷ್ಟು ಸುಲಭ ಅಲ್ಲ. ನಮಗೆ ತೋಟದಲ್ಲಿ ಬೆಳೆದಾಗ ಕಿತ್ತು ಬಿಸಾಡೋದೆ ಕಳೆ ಅಂತ, ಅದರಲ್ಲಿ ಭಗವಂತನನ್ನು ನೋಡೋಲ್ಲ. ಯಾಕೆ ಅಂದರೆ ಇದನ್ನು ಕಾಣಬೇಕಾಗಿದ್ದರೆ ಉದ್ಧವ ನೀನು ಕಾಣಬಲ್ಲೆ, ಯಾಕೆಂದರೆ ನೀನು ಮಹಾದ್ಯುತಿ. ಮದ್ಭಾವೇನ ಮಹಾದ್ಯುತೆ, ಒಳಗಿನಿಂದ ಜ್ಞಾನದ ಬೆಳಕು ಹಾಯಬೇಕಪ್ಪ. ಆ ಜ್ಞಾನದ ಟಾರ್ಚ್ ಇಲ್ಲದೆ ಇದ್ದರೆ ಇದು ಯಾವುದು ಕಾಣೋದೇ ಇಲ್ಲ, ಹೇಳಿದರೂ ಕಾಣೋದಿಲ್ಲ. ಮಹಾದ್ಯುತೆ ಮದ್ಭಾವೇನ ಮಹಾದ್ಯುತೆ. ಸಭಾಜಯೇತ್ ಮನ್ಯಮಾನಃ, ಸರ್ವಾಣಿ ಭೂತಾನಿ ಸಭಾಜಯೇತ್ ಮನ್ಯಮಾನಃ. ಪ್ರತಿಯೊಂದು ಪ್ರಾಣಿಯನ್ನು ಗೌರವಿಸು, ಪೂಜಿಸು. ಸಭಾಜಯೇತ್ ಪೂಜಿಸು. ಹೇಗೆ? ಅದರಲ್ಲಿ ಭಗವಂತನ ಒಂದೊಂದು ವಸ್ತುವಿನೊಳಗೂ ಭಗವಂತನ ವಿಭೂತಿ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ಭಗವಂತನ ಭಾವವನ್ನು ತಿಳಿದು ಮದ್ಭಾವಂ ಮನ್ಯಮಾನಃ ಸಭಾಜಯೇತ್. ಪ್ರತಿಯೊಂದು ವಸ್ತುವನ್ನು ಕೂಡ ಭಗವಂತನ ಪ್ರತೀಕ ಅಂತ ಪೂಜನೆ ಮಾಡು. ಇದೆಲ್ಲ ಆಗುವಾಗ ನಿನ್ನಲ್ಲಿ ಏನಿರಬೇಕು? ಕೇವಲಂ ಜ್ಞಾನಂ ಆಶ್ರಯನ್, ಪರಿಶುದ್ಧವಾದ ನಿಷ್ಕಲ್ಮಶವಾದ ಜ್ಞಾನ ಮಾರ್ಗದಲ್ಲಿ ಸಾಗು. ಆ ಜ್ಞಾನದಲ್ಲಿ ಮತ್ತೆ ಕೇವಲ ಜ್ಞಾನ ಅಂದರೆ ಇಗೋಲೆಸ್, ಆಹಾ ನಾನು ಎಂಥ ದೊಡ್ಡ ವಿದ್ವಾಂಸ, ಇದೆಲ್ಲ ಗೊತ್ತಾಗೋಯ್ತು ನನಗೆ ತಿಳ್ಕೊಂಡ್ಬಿಟ್ರೆ ಹೋಯ್ತು. ಭಗವಂತನ ಬಗ್ಗೆ ಭಗವಂತನ ಬಗ್ಗೆ ಇಷ್ಟು ಚಿಂತನೆ ಮಾಡಲಿಕ್ಕೆ ಇವತ್ತಿನ ಕಾಲದಲ್ಲಿ ಯಾರಿಗೆ ಗೊತ್ತುಂಟ್ರಿ ಅಂತ ತಿಳ್ಕೊಂಡು, ಅಂದರೆ ನನಗೆ ಗೊತ್ತುಂಟಂತ ಹೇಳೋರು. ಯಾರಿಗೆ ಗೊತ್ತುಂಟು ಅಂದರೆ ತನಗೆ ಗೊತ್ತುಂಟು ಅಂತ ಅಲ್ಲ. ಅದೊಂದು ಯುಗ, ಭಗವಂತನ ಅರಿವೇ ಒಂದು ಯುಗವಾಗಿ ಕೂತ್ಬಿಡುತ್ತೆ. ಆದ್ದರಿಂದ ಕೇವಲ ಅದು ಯಾವ ಶೇಡ್ಸು ಇರಬಾರದು, ಜ್ಞಾನದಲ್ಲಿ ಈಗೋ ಸ್ಪರ್ಶ ಇರಬಾರದು. ನಾನು ಯಾವಾಗಲೂ ಹೇಳ್ತೇನೆ, ಬಹಳ ಕಷ್ಟದ ಕೆಲಸ ಇದು. ದುಡ್ಡಿನ ಈಗೋ ಹೋಗುತ್ತೆ, ಕಿಸೆ ಖಾಲಿ ಆದಾಗ ಇಳಿದು ಹೋಗುತ್ತೆ. ಅಧಿಕಾರದ ಈಗೋ ರಿಟೈರ್ ಆದಾಗ ಹೋಗುತ್ತೆ. ಈ ಜ್ಞಾನದ ಈಗೋ ಹೋಗಲ್ಲ, ಸತ್ರು ಹೋಗಲ್ಲ. ಭಾರಿ ಕಷ್ಟ. ಜ್ಞಾನವನ್ನು ಗಳಿಸಿ ಈಗೋವನ್ನು ಕಳ್ಕೊಳ್ಳೋದುಂಟಲ್ಲ, ಜ್ಞಾನ ಗಳಿಸಿದ ಹಾಗೆ ಅಹಂಕಾರ ಬೆಳೀತಾ ಹೋಗುತ್ತೆ. ನಾನು ದೊಡ್ಡ ವಿದ್ವಾಂಸ, ನಾನು ದೊಡ್ಡ ವಿದ್ವಾಂಸ. ಇದು ಕೂತು ಬಿಟ್ರೆ ಹೋಗುವುದೇ ಇಲ್ಲ, ಸಾಯೋ ತನಕ ಹೋಗೋಲ್ಲ. ಆದ್ದರಿಂದ ಜ್ಞಾನ ಅನ್ನೋದು ಭಾರೀ ದೊಡ್ಡ ತಾರಕ, ಅಷ್ಟೇ ಅಪಾಯಕಾರಿ ಕತ್ತಿ. ಅದು ಕತ್ತಿ ಅಲಗು. ಅದು ಅಹಂಕಾರ ಬಂದುಬಿಟ್ರೆ ನಮ್ಮ ಎಲ್ಲ ಜ್ಞಾನ ವ್ಯರ್ಥವಾಗಿಬಿಡುತ್ತೆ. ಆದರೆ ಅದು ಬಂದೇ ಬರುತ್ತೆ. ದೊಡ್ಡ ಸಮಸ್ಯೆ ಅಂದರೆ ಜ್ಞಾನದ ಜೊತೆಗೆ ಬಂದ ಅಹಂಕಾರ ಭಾರಿ ದೇವರಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗ್ಬಿಡುತ್ತೆ. ಜ್ಞಾನ ಸಂಪಾದಿಸಿ ದೇವರಿಂದ ದೂರ ಆಗುವ ಕೆಲಸ ಆಗಿಬಿಡುತ್ತೆ. ಅದಕ್ಕೆ ಕೃಷ್ಣ ಕೇವಲಂ ಜ್ಞಾನಂ, ಶುದ್ಧವಾದ ಜ್ಞಾನ, ಅದು ಅಹಂಕಾರಾತ್ಮಕ ಆಗಬಾರದು. ಕೇವಲ ಜ್ಞಾನಂ ಆಶ್ರಯ ಅಂದರೆ ನಿರ್ದುಷ್ಟವಾದ ಜ್ಞಾನ ಸ್ವರೂಪ. ಅದನ್ನು ಹೇಗೆ ಸ್ವಾಮಿ? ಅದಕ್ಕೊಂದು ಕೆಲಸ ಮಾಡು, ಕೇವಲಂ ಜ್ಞಾನಂ ಆಶ್ರಯ. ನಿರ್ದುಷ್ಟ, ಕೇವಲ ಅಂದರೆ ದೋಷರಹಿತ, ಪರಿಶುದ್ಧವಾದ ಜ್ಞಾನ ಸ್ವರೂಪದ ನನಗೆ ಶರಣಾಗು. ಅಹಂಕಾರ ಬರದಂತೆ ಮಾಡು ಅಂತ ನನಗೆ ಶರಣಾಗು ಅಷ್ಟೇ, ಬೇರೇನು ಉಪಾಯ ಇಲ್ಲ. ಕೇವಲಂ ಜ್ಞಾನಮಾಶ್ರಯ. ಹೀಗೆ ಮಾಡ್ತಾ ಎಲ್ಲ ಕಡೆ ಭಗವಂತನ ಇರವನ್ನು ನೋಡು, ನನ್ನ ಇರವನ್ನು ನೋಡು ಅಂತ ಹೇಳ್ತಾನೆ ಕೃಷ್ಣ. ಎಲ್ಲೆಲ್ಲಿ ನೋಡಬೇಕು ಅದನ್ನು ಎಲ್ಲ ಕಡೆ ಎಂದಾಗ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಅಂತ ಗೀತೆಯಲ್ಲಿ ಹೇಳಿದ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ,
ಬ್ರಾಹ್ಮಣೆ ಪುಲ್ಕಸೆ ಸ್ಥೇನೆ ಬ್ರಹ್ಮಣ್ಯೆ ಅರ್ಕೆ ವಿಸ್ಫುಲಿಂಗಕ್ಕೆ ಅಕ್ರೂರೆ ಕ್ರೂರಕೆ ಚೈವ ಸಮುದ್ರಕ್ ಪಂಡಿತೋ ಮತಃ. ಎರಡು ಕಾಂಟ್ರಾಸ್ಟ್ ಹೇಳ್ತಾನೆ, ಅಲ್ಲಿಗಿಂತ ಹೆಚ್ಚು ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ. ಬ್ರಾಹ್ಮಣೆ ಪುಲ್ಕಸೆ ಇದು ಸಾಮಾನ್ಯ ಸೋಷಿಯಲ್ ಸ್ಟೇಟಸ್. ಒಬ್ಬ ಬ್ರಾಹ್ಮಣ ಅಂದ ಆ ಕಾಲದ ಕಲ್ಪನೆಯನ್ನು ಇಟ್ಟುಕೊಂಡು ನೋಡಿ, ಒಬ್ಬ ಬ್ರಾಹ್ಮಣ ಅವನು ಶಾಸ್ತ್ರವನ್ನು ಓದಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಸದಾಚಾರ ನಿಷ್ಠ ಅಂದರೆ ಅವನಿಗೆ ಸಾಮಾಜಿಕವಾಗಿ ಹೈಯೆಸ್ಟ್ ರಿಸ್ಪೆಕ್ಟ್ ವಾಸ್ ಗಿವನ್. ಮತ್ತೊಬ್ಬ ಪುಲ್ಕಸ ಅಂದರೆ ಸುಮಾರಾಗಿ ನಾವು ಇವತ್ತು ಅನ್ಟಚಬಲ್ ಅಂತ ಹೇಳ್ತೇವಲ್ಲ, ಅದೇ ಅರ್ಥ. ಪುಲ್ಕಸ ಅಂದರೆ ಪುತ್ ಕಸ, ಉತ್ ಬಣ ಉಲ್ಬಣ ಆಗುವುದಿಲ್ಲ, ಹಾಗೆ ಪುತ್ ಕಸ ಪುಲ್ಕಸ ಆಗತ್ತೆ. ಅದು ಪುತ್ಕಸ ಉದ್ಬಣ ಉಲ್ಬಣ ಆಗತ್ತೆ. ಸ್ವಲ್ಪ ಈ ಕೇರಳದ ಉಚ್ಚಾರ ಅದು. ಧಿಯೋ ಏನು ಧಿಯೋ ಯೋನ ಪ್ರಚೋದಯಾಲು, ಅವ್ರ ಗಾಯತ್ರಿ ಪ್ರಚೋದಯಾಲು ಅಂತ ಹೇಳ್ಬಿಟ್ಟು ಹಾಗೆ ಅದು ತಕಾರ ಲಕಾರ ಆಗ್ಬಿಡ್ತದೆ. ಅದನ್ನು ತಲ್ ಸವಿತುರು ವರೇಣ್ಯಂ ತಲ್ ಸವಿತುರು ವರೇಣ್ಯಂ ವರ್ಗೋ ದೇವಸಿಮಿ ಧಿಯೋ ಯೋನ ಪ್ರಚೋದಯಾಲು, ಅದು ಗೀತೆ. ಹಾಗೆ ಉಲ್ಬಣ ಅದು ಕೇರಳದ ಪ್ರೊನೌನ್ಸಿಯೇಷನ್. ಉದ್ಬಣ ಅಂತ ಶಬ್ದ, ಅದು ಉಲ್ಬಣ ಆಗತ್ತೆ. ಹಾಗೆ ಪುತ್ಕಸ ಪುಲ್ಕಸ ಆಗುತ್ತೆ. ಪುತ್ ಅಂದರೆ ನಿಕೃಷ್ಟ ಅಂತ ಅರ್ಥ, ಹೀನವಾದಂಥದ್ದು. ಹೀನವಾದ ಕಸ ಅಂದರೆ ನಡೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಹೀನ ನಡೆ ಅಂದರೆ ಅನ್ಕಲ್ಚರ್ಡ್, ಯಾರ ಜೀವನದಲ್ಲಿ ಸಂಸ್ಕೃತಿ ಇಲ್ಲ, ಅನ್ಕಲ್ಚರ್ಡ್ ಕಾಡು ಮನುಷ್ಯರ ಹಾಗೆ ಯಾವುದೇ ಅದು ಪುಲ್ಕಸರು ಅಂದರೆ ಅದೇನು ಅನಾಗರಿಕ ಜನಾಂಗ. ಅಮೇರಿಕಾದಲ್ಲಿ ನಿಗ್ರೋಗಳನ್ನು ದೂರ ಇಟ್ಟರು. ಯಾಕೆ? ಅವ್ರಿಗೆ ಕಲ್ಚರ್ ಇಲ್ಲ, ನಾಗರಿಕತೆ ಸ್ಪರ್ಶ ಇಲ್ಲ, ಕಾಡು ಮನುಷ್ಯರಾಗಿ ಬದುಕ್ತಾರೆ, ಅನ್ಕಲ್ಚರ್ಡ್ ಅಂತ. ಹಾಗೆ ಅನಾಗರಿಕ ಜನಾಂಗ ಪುಲ್ಕಸರು. ಸೊ ಇದು ಒಬ್ಬ ನಾಗರಿಕತೆಯ ಸಮಾಜದಲ್ಲಿ ಹೈಯೆಸ್ಟ್ ಗೌರವ ಪಡೆಯುವ ಬ್ರಾಹ್ಮಣ, ಮತ್ತೊಬ್ಬ ನಾಗರಿಕರು ದೂರ ಇಡುವ ಪುಲ್ಕಸ. ಇವರಿಬ್ಬರಲ್ಲೂ ಭಗವಂತ ಇದ್ದಾನಪ್ಪ ಅನ್ನೋದು ಕೃಷ್ಣ ಹೇಳ್ತಾರೆ. ನನಗೆ ವ್ಯತ್ಯಾಸ ಇಲ್ಲ, ಇದು ನಿಮಗೆ. ಈ ಡಿಫರೆನ್ಸಸ್ ಆರ್ ಸೋಷಿಯಲ್ ಟು ಮೀ. ಅವನೊಳಗೂ ನಾನೇ ಇರೋದು, ಇವನೊಳಗೂ ನಾನೇ ಇರೋದು. ಅವನು ಅನ್ಟಚಬಲ್. ಅವನೊಳಗೆ ಹೋದರೆ ಮೈಲಿಗೆ ಆಗುತ್ತೆ, ನಾನು ಒಳಗೆ ಕೂತ್ಕೊಳ್ಳಿದ್ರೆ ಆಗುತ್ತಾ? ಅವನೊಳಗೂ ನಾನೇ ಕೊಡಬೇಕು. ಬ್ರಾಹ್ಮಣೇ ಪುಲ್ಕಸೆ. ಆಮೇಲೆ ಇದು ಸೋಷಿಯಲ್ ಸ್ಟೇಟಸ್ನಿಂದ, ಆಮೇಲೆ ಅರ್ಹತೆ ಅಂತರಂಗದ ಯೋಗ್ಯತೆಯಿಂದ, ಅವನ ಸ್ವಭಾವದಿಂದ. ಏನು ಅಂದರೆ ಸ್ಥೇನೇ ಬ್ರಹ್ಮಣ್ಯೆ, ಒಬ್ಬನು ಭಗವಂತನನ್ನು ಅರ್ಥ ಮಾಡಿಕೊಂಡು ವೇದಾಧ್ಯಯನದಿಂದ ಬ್ರಹ್ಮಣಿ ಸಾಧು, ಭಗವಂತನಲ್ಲಿ ವೇದದಲ್ಲಿ ಆಳವಾದ ಅಧ್ಯಯನ ಮಾಡಿ ಭಗವಂತನ ದರ್ಶನದ ಮಟ್ಟಕ್ಕೆ ಮುಟ್ಟಿದ ಒಬ್ಬ. ಮತ್ತೊಬ್ಬ ದರೋಡೆ ಮಾಡಿಕೊಂಡು ಗೂಂಡಾಗಿರಿ ಮಾಡಿಕೊಂಡು ಬದುಕಿ ಸಮಾಜದಲ್ಲಿ ದೋಚುವವ ಸ್ಥೇನ. ಒಬ್ಬ ಬ್ರಹ್ಮಜ್ಞಾನಿ ಅಂದರೆ ಒಬ್ಬ ಸ್ವಭಾವದಿಂದ. ಇದು ಅದು ಹಿಂದೆ ಹೇಳಿದ್ದು ಸೋಷಿಯಲ್ ಸ್ಟೇಟಸ್ನಿಂದ. ಆದರೆ ಒಬ್ಬ ಇದ್ದವರ ಮನೆ ದರೋಡೆ ಮಾಡಿ ಕದ್ದು ಕಳವು ಮಾಡಿ ಬದುಕತಕ್ಕಂಥ ನೀಚ ಸ್ವಭಾವದವ, ಮತ್ತೊಬ್ಬ ಬ್ರಹ್ಮವಿದ್ಯೆಯಲ್ಲಿ ಎತ್ತರಕ್ಕಿರಿದವ ಬ್ರಹ್ಮಣ್ಯ. ಸ್ಥೇನೇ ಬ್ರಹ್ಮಣ್ಯೆ ಇವರಿಬ್ಬರು. ಮತ್ತೆ ಅರ್ಕೆ ವಿಸ್ಫುಲಿಂಗಕ್ಕೆ, ಸೂರ್ಯನಲ್ಲಿ ಮತ್ತು ಬೆಂಕಿಯ ಕಿಡಿಯಲ್ಲಿ ಸೂರ್ಯ ಇರಲಿ, ಆದರೆ ಬೆಂಕಿ ಕಿಡಿಯಲ್ಲೂ ನಾನೇ ಇರೋದು, ಸೂರ್ಯನಲ್ಲೂ ನಾನೇ ಇರೋದು. ಅದೇ ಕೊನೆ ಹೇಳ್ತಾರೆ ಅಕ್ರೂರೇ ಕ್ರೂರಕೆ ಚೈವ. ಅಕ್ರೂರ್ನಲ್ಲೂ ನಾನೇ ಇರೋದು, ಕಂಸನೊಳಗೂ ನಾನೇ ಇರೋದು. ಅಕ್ರೂರೇ ಕ್ರೂರಕೆ ಚೈವ. ಮಹಾಕ್ರೂರ ಸ್ವಭಾವದ ದುಷ್ಟ ಸಮಾಜ ಕಂಟಕ ಮಹಾಸಾಧು ಇಬ್ಬರೊಳಗೂ ನಾನೇ ಇರೋದು. ಅಕ್ರೂರೇ ಕ್ರೂರಕೆ ಚೈವ. ಇವರು ಎಲ್ಲರ ಒಳಗೂ ಭಗವಂತ ಇದ್ದಾನೆ ಅಂತ ಯಾರು ಕಾಣ್ತಾನೆ ಅವನು ನಿಜವಾದಂಥ ಜ್ಞಾನಿ. ಅಕ್ರೂರೇ ಕ್ರೂರಕೆ ಚೈವ ಸಮದೃಕ್ ಪಂಡಿತೋ ಮತಃ. ಅವನೇ ಯಾರು ಪಂಡಿತರು ಅಂದರೆ ಈ ಎಚ್ಚರ ಯಾರಿಗಿದೆ, ಎಲ್ಲ ಕಡೆಯೂ ನಿರ್ದುಷ್ಟನಾದ ಭಗವಂತನನ್ನು ಕಾಣಬಲ್ಲನೋ ಅವನು ಪಂಡಿತ. ಹಾಗೆ ಅನುಸಂಧಾನ ಇತಿ ಸರ್ವಾತ್ಮಕಂ. ಅದರಿಂದ ಈ ಸರ್ವಂ ಬ್ರಹ್ಮಾತ್ಮಕಂ ತಸ್ಯ, ಅವನಿಗೆ ಅಂಥ ಜ್ಞಾನಿಗೆ ಸರ್ವಂ ಬ್ರಹ್ಮಾತ್ಮಕಂ ತಸ್ಯ. ಇಡೀ ವಿಶ್ವ ಬ್ರಹ್ಮಾತ್ಮಕ. ಕೇಳುವ ಭಾಳ ಇಡೀ ವಿಶ್ವ ಬ್ರಹ್ಮಾತ್ಮಕ ಅಂದರೆ ಭಗವಂತನಿಂದ ತುಂಬಿದ್ದು ಅಂತ. ಆತ್ಮ ಅಂದರೆ ಆಪ್ನೋತೀತಿ ಆತ್ಮ. ಅವನಿಗೆ ಎಲ್ಲಿ ನೋಡಿದರೂ ಭಗವಂತನ ಅಸ್ತಿತ್ವವೇ ಕಾಣುತ್ತೆ ಹೊರತು ಅದು ಬಿಟ್ಟು ಇನ್ನೇನು ಕಾಣುವುದಿಲ್ಲ. ಸರ್ವಂ ಬ್ರಹ್ಮಾತ್ಮಕಂ ತಸ್ಯ. ಎಲ್ಲ ಕಡೆಯೂ ದೇವರನ್ನು ನೋಡ್ತಾನೆವ, ಎಲ್ಲ ಕಡೆಯೂ ಭಗವಂತನ ಇರವನ್ನು ನೋಡ್ತಾನೆ. ಯಾಕೆಂದರೆ ವಿದ್ಯೆಯ ಆತ್ಮ ಮನೀಷಯ. ಅವನಿಗೆ ಆತ್ಮ ಮನೀಷ
ಅವನು ತನ್ನ ಒಳಗೆ ಮನಸ್ಸಿನಲ್ಲಿ ಮನನ ಮಾಡಿ ಪಕ್ವವಾಗಿರತಕ್ಕಂಥ ಆ ಒಂದು ಏನು ಉಪಾಸನೆ ಇದೆ, ಅನುಸಂಧಾನ ವಿದ್ಯಾ ಅಂದರೆ ಅದು ಬೆಳೆದದ್ರಿಂದ ಅವನ ಅನುಸಂಧಾನದಲ್ಲಿ ಎಲ್ಲವೂ ಭಗವನ್ಮಯವಾಗಿ ಕಾಣುತ್ತೆ, ಎಲ್ಲ ಕಡೆ ಭಗವಂತ ಕಾಣ್ತಾನೆ. ಆದ್ದರಿಂದ ಪರಿಪಶ್ಯತಿ ಚ ಪರಂ ಪರಮಾತ್ಮಾನಂ ಅಚ್ಯುತಂ. ಅವನು ಪರಂ ಕೇವಲಂ ಪರಮಾತ್ಮಾನಂ ಪರಿಪಶ್ಯತಿ. ಎಲ್ಲಿ ಏನು ನೋಡಿದರೂ ಕೂಡ ಅದರ ಒಳಗೂ ಹೊರಗೂ ಭಗವಂತ, ಕೇವಲ ಭಗವಂತನನ್ನೇ ಕಾಣ್ತಾನೆ, ಇನ್ನೇನನ್ನೂ ಕಾಣುವುದಿಲ್ಲ. ಹಾಗಂದರೆ ಹೌದು, ನಾವು ಅದೇ ಹೇಳೋದು, ಎಲ್ಲವೂ ಭಗವಂತನ ಬಿಟ್ಟು ಏನೂ ಇಲ್ಲ ಅಂತ, ಎಲ್ಲವನ್ನೂ ಭಗವಂತನೇ ಅಂತ ಕಾಣ್ತಾನೋ ಅಲ್ಲ. ಪರಂ ಪರಮಾತ್ಮಾನಂ, ಪರಂ ವಿಲಕ್ಷಣಂ, ಪರಂ ಉತ್ತಮಂ ಪರಿಪಶ್ಯತಿ. ಎಲ್ಲದರ ಒಳಗೂ ತುಂಬಿ ಎಲ್ಲಕ್ಕಿಂತ ವಿಲಕ್ಷಣನೂ ಸರ್ವೋತ್ತಮನೂ ಆದ ಭಗವಂತನನ್ನು ಎಲ್ಲ ಕಡೆ ಕಾಣ್ತಾನೆ. ಪರಿಪಶ್ಯತಿ ಚ ಪರಂ ಪರಮಾತ್ಮಾನಂ ಅಚ್ಯುತಂ. ಇವೆಲ್ಲ ಚ್ಯುತಿ ಆಗ್ತವೆ, ಇವತ್ತಿರ್ತಾವೆ, ನಾಳೆ ಇರೋಲ್ಲ. ಆದರೆ ಇದರ ಒಳಗಿರತಕ್ಕವನು ಎಂದೂ ಚ್ಯುತನಾಗುವುದಿಲ್ಲ. ಅವನು ಸದಾ ಇರತಕ್ಕಂಥ ಶಕ್ತಿ, ಅವನು ಅಚ್ಯುತ ಅಂತ ಅವನನ್ನು ಕಾಣ್ತಾನೆ. ಹೀಗೆ ಭಗವಂತನನ್ನು ಕಾಣುವುದು ನಿನ್ನ ನಿತ್ಯ ಜೀವನದ ಅನುಸಂಧಾನ. ಹೀಗೆ ಬೆಳೆಸಿಕೋ. ಅಲ್ಲ ಅದೇ ನಾವು ಅದು ನಿನ್ನನ್ನೇ ಕಾಣಬೇಕು, ಮಾಮೇವ ಅಂತ ಹೇಳಿದಿ, ನಿನ್ನನ್ನೇ ಯಾಕೆ ಕಾಣಬೇಕು? ಯಾವ್ಯಾವುದು 1000 ದೇವತೆಗಳಿದ್ದಾರೆ, ಯಾವ ದೇವತೆಯನ್ನು ಉಪಾಸನೆ ಮಾಡಿದ್ರಿ? ಯಾವುದಾದ್ರೂ ಒಂದು ದೇವತೆಯನ್ನು ಉಪಾಸನೆ ಮಾಡೋದಪ್ಪ, ಏನು ಎಲ್ಲ ಒಂದೇ. ಹಾಗೆ ಹೇಳೋರಿದ್ದಾರೆ, ಎಲ್ಲ ಒಂದೇ, ಯಾವುದಾದ್ರು ಮಾಡಿದ್ರೆ ಒಂದೇ, ಯಾವುದಾದ್ರೂ ಏನು ಅಂತ. ಅದು ಕೃಷ್ಣ ಹೇಳ್ತಾನೆ, ಯೋ ಅಪರೋ ಮನೋಧರ್ಮ ಕಲ್ಪ್ಯತೆ ನಿಷ್ಫಲಾಯತೆ ಅಂತ. ಅಪರೋ ಮನೋಧರ್ಮ, ನೀನು ನನಗೆ ಶರಣಾಗದೆ ಯಾವುದೋ ದೇವತೆಗಳಿಗೆ ಶರಣಾಗಿ ಯಾವ ದೇವತೆಗಳಿಗೆ ಅಡ್ಡ ಬಿದ್ದರೆ ಎಲ್ಲ ಒಂದೇ ಅಂತ ತಿಳ್ಕೊಂಡ್ರೆ, ಅಪರಹ ಮನೋಧರ್ಮ